ಸ್ವರಕ್ಷಾ ಸ್ಕೀಮ್ ಅಂದರೆ ಏನು, ಸ್ವರಕ್ಷಣೆ ಅಂದರೆ ಏನು ಅಂತ ತೇಜಸ್ಕರ್ ಸರ್ ಹೇಳಿದ್ರು ಅಲ್ವಾ? ಎದ್ದಿದ್ರಾ? ಏನಂಗಂದ್ರೆ ಸೆಲ್ಫ್ ಪ್ರೊಟೆಕ್ಷನ್, ರೈಟ್. ಏನು ತೆಗಬೇಕು ನಿಮಗೆ ಸೆಲ್ಫ್ ಪ್ರೊಟೆಕ್ಷನ್? ಜೋರಾಗಿ ಹೇಳಿ. ತಪ್ಪಿದ್ರೂ ಪರವಾಗಿಲ್ಲ, ತಪ್ಪು ಮಾಡಿದ್ರೇ ತಿದ್ಕೊಳ್ಳೋಕೆ ಸಾಧ್ಯ ಅಲ್ವಾ? ತಪ್ಪಿದ್ರೂ ಪರವಾಗಿಲ್ಲ, ಹೇಳಿ. ಯಾಕೆ ಬೇಕು ನಿಮಗೆ ರಕ್ಷಣೆ? ಕರ್ಕೊಂಡು ಹೋಗೋಕ್ಕೆ ಕರ್ಕೊಂಡು ಬರೋಕ್ಕೆ ಪೇರೆಂಟ್ಸ್ ಇರ್ತಾರೆ, ಇಲ್ಲ ವ್ಯಾನ್ ಇರುತ್ತೆ, ಮನೆಯಲ್ಲಿ ಪೇರೆಂಟ್ಸ್ ಇರ್ತಾರೆ. ಸಮ್ಟೈಮ್ಸ್. ವೆರಿ ಗುಡ್. ಬೇಕಾ? ಹಾಗಂದ್ರೆ ಬೇಕಾ? ಸ್ವರಕ್ಷಣೆ ಬೇಕೇ ಬೇಕಾ? ಬೇಡವಾ? ಎರಡು ಉತ್ತರಗಳಿದೆ. ಆದರೆ ನನ್ನ ಅನಿಸಿಕೆ ಪ್ರಕಾರ, ಇಷ್ಟು ವರ್ಷ ಬಂದಿರೋ ಜರ್ನಿ ಪ್ರಕಾರ ಸ್ವರಕ್ಷಣೆ ಬೇಕೇ ಬೇಕು ಅಲ್ವಾ? ಇವಾಗ ಸ್ಕೂಲಲ್ಲಿದ್ದೀರಾ, ತುಂಬ ಪ್ಯಾಂಪರ್ಡ್ ಮಕ್ಕಳಾಗಿರ್ತೀರಾ, ಟೀಚರ್ಸ್ ಇರ್ತಾರೆ, ಪ್ಯಾರೆಂಟ್ಸ್ ಇರ್ತಾರೆ, ಸಿಬ್ಲಿಂಗ್ಸ್ ಇರ್ತಾರೆ, ನಿಮ್ಮನ್ನು ಅವ್ರು ನೋಡ್ಕೊತಾ ಇರ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ ಎಲ್ರಿಗೂ ಒಂದೊಂದು ಜೀವನ ಬೇರೆ ದಾರಿ ಇಟ್ಕೊಂಡು ಹೋಗ್ತಾ ಇರುತ್ತೆ. ನಮ್ಮ ದಾರಿನಲ್ಲಿ ಬರೋ ಅಬ್ಸ್ಟೆಕಲ್ಸ್ನೆಲ್ಲಾನು ನಾವೇ ಸರಿ ಮಾಡ್ಕೊಂಡು ಹೋಗ್ಬೇಕು ಅಲ್ವಾ? ಕರೆಕ್ಟಾ? ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ವಾ ನಾನು ಮಾತಾಡ್ತಿರೋದು? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ವಮ್ಮ? ಬೋರ್ ಆಗ್ತಿದ್ಯಾ ಸೆಷನು? ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಓಕೆ, ಸ್ವರಕ್ಷಣಾ ಸ್ಕೀಮು ನಾವು ಇವಾಗ ಸೆಲ್ಫ್ ಪ್ರೊಟೆಕ್ಷನ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀವಿ ಅಂತ ಒಂದು ಸಬ್ಜೆಕ್ಟ್ ಕೇಳಿದಾಗ ನಿಮ್ಮ ತಲೆಯಲ್ಲಿ ಏನು ಬಂತು? ಏನು ಹೇಳ್ಕೊಡ್ಬೋದು ನಾವು? ಹೇಳಿಮ್ಮ. ಕೇಳಿಸ್ಲಿಲ್ಲ ಕಣ. ಗುಡ್ ಟಚ್ ಆ್ಯಂಡ್ ಬ್ಯಾಡ್ ಟಚ್. ಓಕೆ, ಆಮೇಲೆ ಬೇರೆ ಯಾರಾದರೂ? ಗುಡ್ ಟಚ್ ಆ್ಯಂಡ್ ಬ್ಯಾಡ್ ಟಚ್, ರೈಟ್. ನೆಕ್ಸ್ಟು ಬೇರೆ ಯಾರಾದರೂ ಏನು ಹೇಳ್ಕೊಡ್ಬಹುದು? ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ? ನಿಮ್ಗೆ ಏನು ಗೊತ್ತು ಅದನ್ನ ಹೇಳಿ. ಹೇಳಿಮ್ಮ. ಓಕೆ, ಫೈನ್. ಗುಡ್ ಟಚ್, ಬ್ಯಾಡ್ ಟಚ್, ಎಸ್, ಅವಶ್ಯಕತೆ ಇದೆ. ಅದನ್ನು ಮಕ್ಕಳಿಂದನೇ ನಾವು ಹೇಳ್ಕೊಂಡು ಹೋದಷ್ಟು ಅವರ ಸೇಫ್ಟಿನಲ್ಲಿ ಅವ್ರವ್ರು ಇರ್ತಾರೆ. ಸರ್, ಥ್ಯಾಂಕ್ ಯು ಸೊ ಮಚ್. ಅಲ್ವಾ? ನಾನು ಆಗಲೇ ಹೇಳಿದೆ, ಇಂಟರಾಕ್ಷನ್ ಇರಬೇಕು. ಇಂಟರಾಕ್ಷನ್ ಇಲ್ಲ ಅಂತಂದರೆ ನಿಮ್ಮ ತಲೆಯಲ್ಲಿರೋ ಡೌಟ್ಸ್ ಏನಿದೆ, ನಿಮ್ಮ ಭಾವನೆಗಳನ್ನ ಹೇಳಿದೆ ನನಗೆ ಅರ್ಥ ಆಗಲ್ಲ ಅಲ್ವಾ? ಎಕ್ಸಾಮಿನೇಷನ್ಸ್ಗೆ ಇರೋವಂಥ ಸಿಲೆಬಸ್ ಅಲ್ಲ. ನಿಮ್ಮ ಜೀವನದ ಎಕ್ಸಾಮ್ಸ್ಗೆ ಅಕಸ್ಮಾತ್ ಅಂತ ಎಕ್ಸಾಮಿನೇಷನ್ಸ್ ನಿಮ್ಮ ಜೀವನದಲ್ಲಿ ಬಂದರೆ ಆ ಸಮಯದಲ್ಲಿ ಈ ಉತ್ತರಗಳನ್ನ ರೆಡಿ ಇಟ್ಕೊಂಡಿರ್ಬೇಕು. ಹೌದಾ? ಆ ಎಕ್ಸಾಮಿನೇಷನ್ಸ್ ಯಾವಾಗ ಬರುತ್ತೆ, ಯಾರಿಗೆ ಬರುತ್ತೆ, ಬರುತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಉತ್ತರಗಳು ರೆಡಿ ಇರಬೇಕು. ಕರೆಕ್ಟಾ? ಸೆಲ್ಫ್ ಡಿಫೆನ್ಸ್ ಕ್ಲಾಸ್ ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ ನಾವು ಎಕ್ದಮ್ ಅಡ್ವಾನ್ಸ್ಗೆ ಹೋಗಲ್ಲ. ಓಕೆನಾ? ABCD ಮೊದಲು ಕಲಿತ್ರೇ ಸೆಂಟೆನ್ಸ್ ಮಾಡೋಕ್ಕಾಗೋದಲ್ವಾ? ಸೊ ABCD ಕಲಿಯೋಣ. ಓಕೆನಾ? ಫಸ್ಟ್ ಆಫ್ ಆಲ್, ಸೆಲ್ಫ್ ಡಿಫೆನ್ಸ್ ಅಂತಂದರೆ ನಮ್ಮನ್ನು ನಾವು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದು ಅಷ್ಟೇ ನಮ್ಮ ಕಾನ್ಸೆಪ್ಟ್, ಬೇಸಿಕ್ ಕಾನ್ಸೆಪ್ಟ್. ನಾವು ಹೇಗೆ ಅಟ್ಯಾಕ್ ಮಾಡ್ತೀವಿ ಅನ್ನೋದಲ್ಲ, ನಾವು ಹೇಗೆ ಡಿಫೆಂಡ್ ಮಾಡ್ಕೊಳ್ತೀವಿ ಅನ್ನೋದು ಅಲ್ವಾ? ಇವಾಗ ಯಾರೋ ನಿಮ್ಮನ್ನು ಬಂದು ಅಟ್ಯಾಕ್ ಮಾಡಿದ್ರು, ಹೋಲ್ಡ್ ಮಾಡಿದ್ರು, ಏನಾದರೂ ಬ್ಯಾಡ್ ಟಚ್ ಅವ್ರು ಹೇಳ್ದಂಗೆ ಏನಾದರೂ ಮಾಡಿದ್ರು ಅಂತಂದರೆ ನೀವು ಅವರಿಂದ ಹೇಗೆ ಮೊದಲು ಬಿಡಿಸ್ಕೊಳ್ಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಆಮೇಲೆ ನೀವು ಅಟ್ಯಾಕ್ ಮಾಡ್ತೀರಾ ಇಲ್ಲ ಓಡ್ಬಿಡ್ತೀರಾ, ಅದು ನೆಕ್ಸ್ಟ್ ಮೂಮೆಂಟಲ್ಲಿ ನಿಮ್ಮ ತಲೆಗೆ ಬರುವಂಥ ಯೋಚನೆ. ಹೌದಾ? ಫಸ್ಟ್ ಹೇಗೆ ಬಿಡಿಸ್ಕೊಳ್ತೀರಾ ಅದನ್ನು ಕಲಿಬೇಕು. ಓಕೆನಾ? ಇನ್ನೊಂದು ಮಾತು ಹೇಳ್ತೀನಿ. ಇವಾಗ ಹೇಳಿದ್ನಲ್ಲ, ಲೈಫಿನ ಎಕ್ಸಾಮಿನೇಷನ್ಗೆ ಉತ್ತರ ಯಾವಾಗ ಬೇಕಾದರೂ ಕೊಡೋ ಪರಿಸ್ಥಿತಿ ಬರ್ಬೋದು ಅಂತ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟೇ ಎಕ್ಸಾಮಿನೇಷನ್ಸ್ನ ಚೆನ್ನಾಗಿ ಮಾಡೋಕ್ಕಾಗೋದು. ಹೌದಾ? ಪ್ರಾಕ್ಟೀಸ್ ಮಾಡದೆ ಎಕ್ದಮ್ ಹಿಂದಿನ ನೈಟ್ ಕುತ್ಕೊಂಡು ನಾಳೆ ಬೆಳಗ್ಗೆ ಅಥವಾ ಎಕ್ಸಾಮಿನೇಷನ್ ಪೇಪರ್ ಮುಂದೆ ಇಟ್ಕೊಂಡು ಓದಿ ಬರೆಯೋಕ್ಕಾಗಲ್ಲ. ಹೌದಾ? ಇದು ಹಾಗೇ ನೀವಿವತ್ತು ಏನು ಬೇಸಿಕ್ಕಾಗಿ ಕಲಿತೀರಾ ಅದನ್ನು ಪ್ರಾಕ್ಟೀಸ್ ಮಾಡ್ತಾ 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 ನೀವೇ ಚೈನ್ ಲಿಂಕಲ್ಲಿ ಕಲಿತಾ ಹೋಗ್ತೀರಾ. ಕ್ವೆಶನ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅಂಥ ಸಂದರ್ಭ ಬಂದಾಗ ನಿಮ್ಮ ಮೈಂಡ್ ಆಟೋಮೆಟಿಕ್ಕಾಗಿ ಆ ಉತ್ತರನ ಹುಡುಕುತ್ತೆ. ಕರೆಕ್ಟಾ? ಪ್ರಾಕ್ಟೀಸ್ ಮಾಡ್ತೀರಾ? ಸ್ಟಾರ್ಟ್ ಮಾಡೋಣ ಸೆಷನು. ಸ್ವಲ್ಪ ಎನರ್ಜಿ ಬೂಸ್ಟ್ ಮಾಡ್ಕೊಳ್ಳೋಣ. ದಯವಿಟ್ಟು ಎದ್ದು ನಿಂತ್ಕೊಳ್ಳಿ, ಡಬಲ್ ಆರ್ಮ್ ಡಿಸ್ಟೆನ್ಸಲ್ಲಿ ನಿಂತ್ಕೊಳ್ಳಿ, ವಾರ್ಮ್ ಅಪ್ ಸ್ಟಾರ್ಟ್ ಮಾಡೋಣ.
ಹಾಗೆ ಹಾಗೆ ಅಡ್ಜಸ್ಟ್ ಮಾಡಬೇಡಿ. ಅಲ್ಲಲ್ಲ ಬರಲ್ಲ, ನೋ ಪ್ರಾಬ್ಲಮ್. ಅಲ್ಲ ಇಲ್ಲ. ಸ್ವಲ್ಪ ಹಿಂದೆ ಮುಂದೆ ನಿಂತ್ಕೊಳ್ಳಿ, ಆವಾಗ ಲೈನ್ ಕಂಫರ್ಟೇಬಲ್ ಆಗಿ ನಿಂತ್ಕೊಳ್ಬೋದು. ಡಬಲ್ ಲೈನ್ ಮಾಡಿ. 1 2 3 4 ಹಂಗೆ ನಿಂತಿದ್ರು, ಜಾಗ ಇಲ್ಲ. ಓಕೆ, ಸೆಂಟ್ರಲ್ ಗ್ಯಾಪ್ ಬಿಡಿ. ಸೆಂಟ್ರಲ್ ಗ್ಯಾಪ್ ಬಿಡಿ. ಕಂಫರ್ಟೇಬಲ್ ಆಗಿದ್ದೀರಾ? ಹ್ಯಾಂಡ್ಸ್ ಫ್ರೆಂಡ್ಸ್ ಟಚ್ ಮಾಡಿ. ಬಿಕಾಸ್ ನೀವು ಹ್ಯಾಂಡ್ಸ್ ರೊಟೇಟ್ ಮಾಡಬೇಕಾದ್ರೆ ಅಥವಾ ಲೆಗ್ಸ್ ಕಿಕ್ ಮಾಡಬೇಕಾದ್ರೆ ಎದುರಿಗೆ ಅವ್ರಿಗೆ ತೊಂದರೆ ಆಗಬಾರ್ದು, ಸರಿನಾ? ಓಕೆ, ವಾರ್ಮ್ ಅಪ್ ಮಾಡೋಣ. ಆರ್ ಯು ರೆಡಿ? ಎಸ್. ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್. ಟೈಟ್ ಯುವರ್ ಫೀಟ್. Rotate. 1 2 3 ಟೀಚರ್ಸ್ ಕ್ಯಾನ್ ಜಾಯಿನ್. 5 6 good. Thank you. 7 8 9 10 reverse. 1 2 3 4 5 6 7 8 9 10. Stretch your hands. ಹಾಗೆ ಮುಂದೆಯಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಈಗ ನಾನು ಹೇಳೋದಾಗ ಕೈ ಡ್ರಾಪ್ ಮಾಡಬಾರ್ದು. ಓಕೆ, ಕೀಪ್ ಪ್ರೆಸಿಂಗ್. ಸ್ಟಿಲ್ ವಾಚ್. 1 2 ಇಷ್ಟೇ ಪ್ರೆಸ್ ಮಾಡಬೇಕು, ಹಾಗೆ ಆಡಿಸ್ಬೇಡಿ. ಇಷ್ಟೇ. 1 2 3 ಗುಡ್. 4 5 ಸ್ಪೀಡ್ ಮಾಡಿ 6 7 8 9 10 up. 1 2 ಲಾಸ್ಟ್ ಸೆಕೆಂಡ್ ಗರ್ಲ್, ಸ್ವಲ್ಪ ಕೈ ಮೇಲೆತ್ತಿ. 4 5 ನೋಡೋಣ ಯಾರು ಡ್ರಾಪ್ ಮಾಡ್ತಾರೆ ಅವ್ರನ್ನ ಕಳಿಸ್ಕೊಡು. 3 4 5 6 ಮಾಡಲ್ಲ, ಎಲ್ಲರೂ ಊಟ ಮಾಡಿದ್ದಾರೆ. 8 9 10. now back good. 1 2 very good. ಎಲ್ಲ ಸ್ಟ್ರಾಂಗ್ ಇದೆ. ವೆರಿ ಗುಡ್. ಇಲ್ಲ, ಆಕ್ಚುಲಿ ರೂಲ್ಸ್ ಇದೆ, ಸ್ಟಾಪ್ ಮಾಡಿದ್ರೆ ರೀಸ್ಟಾರ್ಟ್ ಆಗುತ್ತೆ. 6 7 ಹ್ಯಾಂಡ್ಸ್ ಡ್ರಾಪ್ ಮಾಡಿದ್ರೆ ರೀಸ್ಟಾರ್ಟ್ ಆಗುತ್ತೆ. 10. now make a circle. No up. ಕಮ್ ಆನ್ small circle. See, 1 2 3 rotate. 4 5 6 7 8 9 10 reverse. 1 very good. 2 3 4 5 6 7 8 Come on, girls. 9 10. hold. 1 2 3 4 5 6 very good. 7 8 hold 9 ಡ್ರಾಪ್ ಮಾಡಿದ್ರೆ ಮತ್ತೆ ರೀಸ್ಟಾರ್ಟ್. hold ಮೇಡಮ್. hold. ಮೇಡಮ್ ಸೂಪರ್ ಆಗಿ ಹೋಲ್ಡ್ ಮಾಡಿದ್ದಾರೆ. 10 ವೆರಿ ಗುಡ್ ಸರ್. ಆಕ್ಚುಲಿ ಮಕ್ಕಳಿಗಿಂತ ಲೆಕ್ಚರರ್ಸ್ ತುಂಬಾ ಇದ್ದಾರೆ. 1 2 3 see hip rotation ಮಾಡುವಾಗ ಮಾತು ಬೇಡ, ಎನರ್ಜಿ ಎಲ್ಲ ವರ್ಕೌಟ್ಗೆ ಬೇಕಾಗುತ್ತೆ. ಹಿಪ್ ಮಾತ್ರ ರೊಟೇಟ್ ಮಾಡಬೇಕು. ನೀವು ಪೂರ್ತಿ ಡ್ಯಾನ್ಸ್ ಆಡಬೇಡಿ. ಹೀಗೆ ಓನ್ಲಿ 1 2 3 4 ಗುಡ್. 5 6 ಗರ್ಲ್ಸ್ 7 8 9 10 reverse. 1 2 3 4 5 6 7 8 9 10. That's right. Now side bending. 1 ಎಲ್ಲ ಒಂದೇ ಕಡೆ ಬೆಂಡ್ ಆಗಿ ಅವಾಗ 2 ಒಬ್ರಿಗೊಬ್ರು ಹೊಡ್ಕೊಳ್ಳೋದಿಲ್ಲ, ಸರಿನಾ? 3 ಸೂಪರ್. ಅಪ್ಪರ್ ಬಾಡಿ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ, ಬೆಂಡ್ ಮಾಡಬೇಡಿ. 4 5 ಗುಡ್. 6 7 8 9 10. Now come back. 1 come back. 2 3 ಬರೀ ಅಪ್ಪರ್ ಬಾಡಿ ಮಾತ್ರ, ನೀವು ತಿರುಗಬೇಡಿ. 4 ಗುಡ್. 5
6, 7, 8, 9, 10. Hands down. Now stepping forward. First step, see. Speed. 1, 2, 3, 4, 5, 6, 7, 8, 9, 10, 9, 8, 7, 6, 5, 4, 3, ಮಾಡಿ. 1, stop. Yes, now on my count, jump, back. ಸುಮ್ಮನೆ ಜಂಪ್ ಆಗೋದಲ್ಲ. ಸಿ ಬಾಣ ಥರ ಬೆಂಡ್ ಆಗ್ಬೇಕು. ಹಾಗೆ 1, 2, on my count, follow my counts, 2, good, 3, very good, 4, 5, good, 6, 7, 8, 9, 10. Very good. ಎಲ್ಲ ಅಪ್ಗ್ರೇಡ್ ಆಗ್ತಾರೆ. ಹಾಂ, ಸಾಫ್ಟ್ವೇರ್ ಅಪ್ಗ್ರೇಡ್ ಆದಾಗೆ ಇಯರ್ಲಿ ಒಂದು ಅಪ್ಗ್ರೇಡ್ ಆಗ್ತಾ ಇರುತ್ತೆ. Silence. ಹೇಗೆ ಅನ್ನಿಸ್ತು ವಾರ್ಮ್ ಅಪ್? ಸೂಪರ್. ಎನರ್ಜಿ ಬೂಸ್ಟ್ ಆಯ್ತಾ? ಶೋರ್. ಮತ್ತೆ ಯಾಕೆ ಅನ್ಕೋತಿದ್ದೀರಾ? ಮಾಡಬೇಕು ಮನೇಲಿ ಇವೆಲ್ಲ. ಹೌದು, ಗೊತ್ತಾಯ್ತಾ? ದಿನ ಮಾಡಲಿಲ್ಲ ಅಂತಂದರೆ ಯಾರಾದರೂ ಬಂದು ಅಟ್ಯಾಕ್ ಮಾಡಿದಾಗ 1 ನಿಮಿಷ ಇರು ರೆಡಿ ಆಗ್ತೀನಿ ಅಂದ್ಬಿಟ್ಟು ವಾರ್ಮ್ ಅಪ್ ಮಾಡೋಕ್ಕಾಗಲ್ಲ ಆಯಿತಾ? ದಿನ ಮಾಡಿ ಬಾಡಿ ವಾರ್ಮ್ ಅಪ್ ಆಗಿರುತ್ತೆ. ಸೊ ಯಾರು ಅಟ್ಯಾಕ್ ಮಾಡಿದಾಗ ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ಬೋದು ಅಲ್ವಾ? ಓಕೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ವೆಪನ್ಸ್ ಇರುತ್ತೆ, ಹೌದಾ? ಇರುತ್ತಾ? Invisible weapons. ಏನು? ನಮ್ಮಲ್ಲೇ ಇದೆ weapons. ವಾಟರ್ ಬಾಟ್ಲು. ಮೇಡಮ್. ವಿತಿನ್ ಯೋರ್ ಸೆಲ್ಫ್. ನೇಲ್ಸ್, ಎಸ್. ಟೀತ್. Oh, good. ಯಾರು ಬಂದಿಂಗ್ ಹಿಡಿದ್ರೆ ಕೈ ಕಚ್ಚದ ಹುಡುಕ್ತದ ಅಲ್ವಾ? ಆ್ಯಕ್ಚುಲಿ ಕರೆಕ್ಟ್ ಅದು. ನೆಕ್ಸ್ಟ್ ನೇಲ್ಸ್, ರೈಟ್. ಹ್ಯಾಂಡ್ಸ್. Good, very good. ಆಮೇಲೆ Very good. ಹೇಳಿದ್ರು. ಆಮೇಲೆ ಓಕೆ, ನೆಕ್ಸ್ಟ್ ವೆಪನ್ ಅದು ಎಕ್ಸ್ಟರ್ನಲ್ ವೆಪನ್. ಸೇಫ್ಟಿ ಪಿನ್ನು, ಬಾಟಲ್ಸು, ಬ್ಯಾಗು, ದುಪ್ಪಟ್ಟ, ಇದೆಲ್ಲ ಎಕ್ಸ್ಟರ್ನಲ್ ವೆಪನ್ಸ್ ಆಗುತ್ತೆ. ಸೊ ಸೇಫ್ಟಿಗೆ ಇಟ್ಕೊಳ್ಳೋವಂಥ ವೆಪನ್ಸ್ ಆಗಿರುತ್ತೆ ಅಲ್ವಾ? ಅದನ್ನು ಬಿಟ್ಟು ನಿಮ್ಮ ಒಳಗಡೆನೇ ಇರೋವಂಥ ವೆಪನ್ಸ್ ಕೇಳ್ತಾ ಇದ್ದೀನಿ. ಬ್ರೈನ್. ಓಕೆ, ಇಲ್ಲ ಆನ್ಸರ್ ಕರೆಕ್ಟ್ ಆಗಿದೆ, ಆದರೆ ನೀವು ಹೆಂಗೆ ಫಾರ್ಮ್ ಮಾಡ್ತೀರಾ ಅಂತ ನಾನು ಕಾಯ್ತಾ ಇದ್ದೀನಿ. ಹೇಗೆ ಬ್ರೈನು? ಅಮ್ಮ ಬ್ರೈನಲ್ಲಿ ಡಿಚ್ಚಿ ಹೊಡಿಯೋಕೆ ಆಗಲ್ಲಮ್ಮ. ತಲೆ ಓಡಿಸ್ತೀರಾ? ಮೆಂಟಲ್ ಸ್ಟ್ರೆಂತ್, ಅದನ್ನೇ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಹೆಂಗೆ ಫಾರ್ಮ್ ಮಾಡ್ತೀರಾ? ಬ್ರೈನ್ ಅಂದರೆ ಹೇಗೆ? ಬ್ರೈನ್ ಕಟ್ ಮಾಡ್ಬಿಟ್ಟು ತೆಗೆದ್ಬಿಟ್ಟು ಹೊಡಿಯೋಕ್ಕಾಗದಾ? ವೆರಿ ನೈಸ್. ಕಾನ್ಫಿಡೆನ್ಸ್. ಆಮೇಲೆ ಕರೇಜ್. ಓಕೆ, ಧೈರ್ಯ ಇರಲೇಬೇಕು, ಕರೆಕ್ಟ್. ಆಮೇಲೆ ಓಕೆ, ಇದೆಲ್ಲ ವೆಪನ್ಸ್ ಇದ್ದರೆ ಸ್ಟ್ರೆಂತ್ ಆಟೋಮೆಟಿಕ್ ಆಗಿರುತ್ತೆ. ಆಮೇಲೆ ರೈಟ್. ಆಮೇಲೆ ವಾಯ್ಸ್ ನಿಮ್ಮ ವೆಪನ್ ಅಲ್ವಾ? ಹಾಂ, ನಿಮ್ಮ ಮನೆಯಲ್ಲಿ ತಮ್ಮಂದ್ರು ತಂಗಿದಿರು ಯಾರಾದರೂ ಇದ್ರು, ಇಲ್ಲ ಅಣ್ಣಂದ್ರಿದ್ರು ಪರವಾಗಿಲ್ಲ, ಯಾರಾದರೂ ಏನಾದರೂ ಕಿತ್ಕೊಂಡ್ರೆ ಏನು ಮಾಡ್ತೀರಾ ಫಸ್ಟು? ಓಯ್ ಅಂತೀರಾ? ಹಾಂ, ಫಸ್ಟ್ ವೆಪನ್ ಪ್ರತಿಯೊಬ್ಬರಿಗೂ ಗಾಡ್ಸ್ ಗಿಫ್ಟ್ ಅಂತಲೇ ಹೇಳ್ಬೋದು. ಫಸ್ಟ್ ವೆಪನ್ ವಾಯ್ಸ್ ಅಲ್ವಾ? ಅಂತಾನೆ ಅಲ್ಲ, ಹಾಡು ಹೇಳೋದು, ಸಂಗೀತ, ಬೈಯೋದು ನಿಮ್ ಗಂಡ. ಹಾಗಂತ ಬೈಬೇಡಿ. ಸೊ ಕಿರ್ಚೋದ್ರಿಂದ ಅಟ್ಲೀಸ್ಟ್ ನಿಮ್ಮನ್ನ ಕಾಪಾಡೋಕ್ಕೆ ಒಂದು 4-5 ಜನ ಆದರೂ ಬರ್ತಾರಾ ಇಲ್ವಾ? ಯಾರು ಬರದೇ ಇರೋಲ್ಲ, ಬೋರ್ಡ್ ಬರ್ತಾರೆ. ಬಂದಾಗ ಏನಾಗ್ತಾನೆ? ಸ್ಟ್ರೇಂಜರ್ ಏನೇನು ಮಾಡ್ತಾನೆ? ಓಡೋಗ್ತಾನೆ. ಓಕೆ, ಇದು ಫಸ್ಟ್ ವೆಪನ್, ಗಾಡ್ಸ್ ಗಿಫ್ಟ್. ನೋಡೋಣ, ಆನ್ ಮೈ ಕೌಂಟ್ ಶೌಟ್ ಮಾಡಿ ನೋಡೋಣ. 1, 2, 3. ವೆರಿ ಗುಡ್. ಆ್ಯಕ್ಚುಲಿ ಮಾಸ್ಟರ್ ಹೇಳಿದ್ರು ಶೌಟ್ ಮಾಡಿ ಅಂತ. ವಿತ್ ಎಕ್ಸ್ಪ್ರೆಷನ್ ಸಖತ್ತಾಗಿ ಶೌಟ್ ಮಾಡಿದ್ರಿ. ಭಯ ಆಗೋ ಥರನೇ ಇತ್ತು ಎಕ್ಸ್ಪ್ರೆಷನ್ಸ್ ಎಲ್ಲ. ವೆರಿ ಗುಡ್. ಶೌಟ್ ಮಾಡಬೇಕು, ಎದುರಬಾರ್ದು. ಫಸ್ಟ್ ಥಿಂಗ್, ನಿಮ್ಗೇನು ಅವ್ರಿಗೆ ಹೊಡಿಯೋಕ್ಕಾಗಲಿ ಅಂದರೂ ಪರವಾಗಿಲ್ಲ, ಭಯ ಪಡಬಾರ್ದು.
ಫೇಸ್ ಮಾಡೋಕ್ಕೆ ನಾವು ರೆಡಿಯಾಗಿರಬೇಕು. ನಾವು ಹೊಡಿದೇ ಇರ್ತೀವೋ ಸೆಕೆಂಡ್ರಿ, ಅದು ನನಗೂ ಧೈರ್ಯ ಇದೆ ಅಂತ ನಿಂತ್ಕೋಬೇಕು. ಆವಾಗ ಯಾರು ಏನು ಮಾಡೋಕ್ಕಾಗಲ್ಲ. ನಾವು ಎಷ್ಟು ಎದುರ್ತೀವೋ ಅಷ್ಟು ಅವ್ರು ಅಡ್ವಾಂಟೇಜ್ ತೊಗೊಳ್ತಾರೆ. ರೈಟ್? ಬೋಲ್ಡ್ ಆಗಿರಬೇಕು, ಕಾನ್ಫಿಡೆಂಟ್ ಆಗಿರಬೇಕು, ನನ್ನ ಕೈಯಲ್ಲಿ ಆಗುತ್ತೆ ಅನ್ಬೇಕು. ಈಗ ನಾನು ಇಷ್ಟೇ ಕುಳ್ಳಗಿದ್ದೀನಿ, ಸಾರ್ ಉದ್ದಕ್ಕಿದ್ದಾರೆ, ಸಾರ್ನ ಹೊಡಿಯೋಕ್ಕಾಗುತ್ತಾ ಅಂತ ಯೋಚನೆ ಮಾಡಬಾರ್ದು ಅಲ್ವಾ? ಸಾರಿ ಸರ್, ಆ ಪರ್ಸ್ನಾಲಿಟಿಗೆ ಹೊಡಿಬೋದಾ ಅಂತ ಯೋಚನೆ ಮಾಡಬಾರ್ದು. ನನ್ನ ಕೈಯಲ್ಲಿ ಆಗುತ್ತೆ, ಅವರೆಲ್ಲ ಇನ್ನೂ ಹೈಟ್ ಇದ್ರೂ ಹೊಡಿತೀನಿ ನಾನು. ಆ ಧೈರ್ಯ ನಮ್ಮಲ್ಲಿರಬೇಕು. ಓಕೆ, ವೆರಿ ಗುಡ್. ನೆಕ್ಸ್ಟ್ ನಿಮ್ಮ ಹತ್ರನೇ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ. ಸ್ಟ್ರೇಂಜರ್ಸ್ ಅಂತಾನೆ ಅನ್ಕೊಳ್ಳೋಣ. ಇವಾಗ ರೋಡಲ್ಲೆಲ್ಲೋ ಹೋಗ್ತಿರ್ತೀರಾ, ಅಥವಾ ನಿಮಗೆ ಗೊತ್ತಿರೋರೇ ಆಗಿರ್ಬಹುದು. ಆಲ್ ಆಫ್ ಅ ಸಡನ್ ನಿಮ್ಮನ್ನ ಕರೀಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಮೂಮೆಂಟ್ ಅವ್ರು ಏನು ಮಾಡ್ಬೋದು? ವೆರಿ ಗುಡ್. ಕೈ ಹಿಡ್ದು ಎಳಿತಾರಾ? ಹೆಂಗ್ ಗೊತ್ತು ನಿಮ್ಗೆ? ಅವ್ರು ಯಾರು ಹೇಳ್ತಿದ್ದಾರೆ? ಟ್ವಿಸ್ಟ್ ಎಕ್ಸ್ಪೆಕ್ಟ್ ಮಾಡಿದ್ರಾ? ಹೆಂಗ್ ಗೊತ್ತು ನಿಮ್ಗೆ? ಕೈ ಎಳೆದ್ ನೋಡಿದ್ದೀರಾ? ಓಕೆ, ಅವಾಗ ಏನು ಮಾಡ್ತೀರಾ? ಗುಡ್. ಬಾಮ ಇಲ್ಲ, ಬಾಮ ಇಲ್ಲಿ. ಸೊ ಇನ್ನೇನು ಹೇಳಿದೆ, ಕೈ ಹಿಡ್ಕೊಂಬಿಟ್ಟು ಏನು ಮಾಡ್ತೀನಿ ನೀನು? ಹೇಳ್ಕೊಂಡೋಗಮ್ಮ. ಹಾಂ, ಎಷ್ಟು ದೂರ ಅಂತ ಹೇಳ್ಕೊಂಡಿದ್ಯಾ? ನಾನು ಹೇಳ್ಕೊಂಡು ಹೋಗ್ತೀನಿ. ಹಾಂ, ಅದು ಆಮೇಲೆ ಥಿಂಕ್ ಮಾಡಿ. ಫಸ್ಟ್ ಹಿಡಿದ ತಕ್ಷಣ ನೀವೇನು ಮಾಡಬೇಕು? ಕಿರ್ಚಿ, ಜ್ವರ ಕಿರ್ಚಿ. ಹಾಂ, ಕಚ್ಚಿ. ಓಕೆ, ಇವಾಗ ನೀನು ಹಿಡ್ಕೊ, ಟೈಟಾಗಿ ಅಷ್ಟೇನಾ? ಇನ್ನೂ ಹಿಡಿತೀಯ? ಸಾಕಾ? ಟೈಟಾಗಿ ಹಿಡ್ತಿದ್ಯಮ್ಮ? ಹಿಡ್ದಿದ್ಯಾ ಇಲ್ಲ? ಜೋರಾಗಿ ಟೈಟಾಗಿ ಹಿಡಿ. ಹಾಂ, ಸೊ ಇದನ್ನ ಈಸಿಯಾಗಿ ನೋಡಿಲಿ. ಹಿಂಗೆ ಅಂದ್ರೆ ನೀನು ಬಿಟ್ಬಿಡ್ತೀಯ. ಈಸಿ, ಇದು ನೋಡೋಕ್ಕೆ ಈಸಿ. ಸರಿ, ಕಳ್ಸಮ್ಮ, ಯಾರನ್ನ ಕಳ್ಸಮ್ಮ, ನಿಮ್ಮ ಪಕ್ಕದಲ್ಲೇ ಕಳ್ಸು. ಹಾಂ, ಎಸ್ ನೋಡು. ಈಗ ಟೆಕ್ನಿಕ್ ಮಾಡಿ ಬಿಡಿಸ್ಕೊಂಡ್ರು ಅವರು. ಈಸಿ ಆಯಿತಾ? ಈಗ ಫಸ್ಟ್ ನೀನು ಏನಾಗಾಯ್ತು? ಫಸ್ಟು ಕಷ್ಟ ಆಯಿತು, ಆಗಲ್ಲ. ಸೊ ಫಸ್ಟ್ ಬೇಸಿಕ್ ಹೋಲ್ಡಿಂಗ್ ಯಾವ ಥರ ಬಿಡಿಸ್ಕೊಳ್ಬೋದು ಅದು 1 by 1 ನಾನು ಹೇಳ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ಪು. ಫಸ್ಟ್ ನೀವು ನೋಡ್ಕೊಳ್ಳಿ, ಆಮೇಲೆ ನಿಮ್ಗೆ ಮಾಡಿಸ್ತೀನಿ ನಾನು. ಒಂದು ನಿಮಿಷ. ನೀವು ಇವಾಗ ಒಂದು ಹೇಳಿದ್ರಲ್ಲ ಮಾತು, ವೀಕ್ ಇರೋರು ಇದ್ದರೆ ಅಥವಾ ವೀಕ್ ಇರೋರು ಹಿಡಿದ್ರೆ ಬಿಡಿಸ್ಕೊಳ್ಬೋದು, ಅಥವಾ ವೀಕ್ ಇರೋರು ಸ್ಟ್ರಾಂಗ್ ಆಗಿರೋರು ವೀಕ್ ಆಗಿರೋರನ್ನ ಹಿಡಿದ್ರೆ ಬಿಡಿಸ್ಕೊಳ್ಳೋಕ್ಕಾಗಲ್ಲ ಅಂತ. ಅದಕ್ಕೆ ಕೆಲವೊಂದು ಟೆಕ್ನಿಕ್ಸ್ ಇದೆ. ಒಂದು ಫಿಸಿಕಲ್ ಟೆಕ್ನಿಕ್. ಅವ್ರು ಇವಾಗ ಏನು ಟ್ರಿಕ್ಸ್ ಹೇಳ್ಕೊಡ್ತಿದ್ದಾರೆ, ಯಾವ ರೀತಿ ಬಿಡಿಸ್ಕೋಬೇಕು ಅಂತ ಹೇಳ್ಕೊಡ್ತಿದ್ದಾರೆ, ಅದು ಮೊದಲನೇ ಟೆಕ್ನಿಕ್. ಆದರೆ ಅದಕ್ಕೆ ಮುಂಚೆ ಒಂದು ಟೆಕ್ನಿಕ್ ಇದೆ. ಯಾರಾದರೂ ಇವಾಗ ನಿಮ್ಮನ್ನು ಸಡನ್ನಾಗಿ ಇಟ್ಕೊಂಡ್ರು ಅಂತಂದರೆ, ನೀವು ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಅವ್ರು ಇನ್ನೂ ಟೈಟಾಗಿ ಇಟ್ಕೊತಾರೆ ಅಲ್ವಾ? ಯಾಕೆ ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ? ನಿಮಗೆ ಟೆಕ್ನಿಕ್ ಗೊತ್ತಿದ ಮೇಲೆ ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡೋ ಬದಲು ಬಿಡಿಸ್ಕೊಂಬಿಡಿ. ಆವಾಗ ಅವ್ರು ಯಾವ ಟೈಟ್ನೆಸ್ಸಲ್ಲಿ ಹಿಡಿದಿರ್ತಾರೆ ಅದು ಹಂಗೆ ರಿಮೈನ್ ಆಗಿರುತ್ತೆ. ನಿಮಗೂ ಭಯ ಇರಲ್ಲ, ಅವರು ಇನ್ನೂ ಗಟ್ಟಿಯಾಗಿ ಹಿಡ್ಕೊಳ್ಳಲ್ಲ ಅಲ್ವಾ? ಎಕ್ದಮ್ ಯಾರು ಬಂದ್ಬಿಟ್ಟು ತೀರಾ ಗಟ್ಟಿಯಾಗಿ ಹಿಡಿಯಲ್ಲ ಅಲ್ವಾ? ತೀರಾ ಗಟ್ಟಿಯಾಗಂತೂ ಯಾರೂ ಹಿಡಿಯಲ್ಲ. ಅಕಸ್ಮಾತ್ ಹಿಡಿದ್ರೆ ಅದಕ್ಕೂ ಟೆಕ್ನಿಕ್ಸ್ ಇದೆ, ನೋ ವರೀಸ್. ಆದರೆ ಬೇಸಿಕ್ಕಾಗಿ ತೊಗೊಂಡಾಗ ಸಡನ್ನಾಗಿ ಹಿಂಗೆ ಯಾರು ಬಂದು ಕೈ ಹಿಡಿದ್ರೆ 100% ಗಟ್ಟಿಯಾಗಂತೂ ಹಿಡಿಯಲ್ಲ. ಕೈ ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದಾಗ ಹೋಗ್ತಾರಲ್ಲ ಅನ್ನೋ ಇಂಟೆನ್ಷನಿಂದ ಟೈಟಾಗಿ ಹಿಡಿತಾರೆ. ಆ ಇಂಟೆನ್ಷನ್ಗೆ ಹೋಗೋದಕ್ಕೆ ಮುಂಚೆನೇ ನೀವು ಬಿಡಿಸ್ಕೊಳ್ಬೋದು, ವಿತಿನ್ ಫ್ರ್ಯಾಕ್ಷನ್ಸ್ ನೀವು ಬಿಡಿಸ್ಕೊಳ್ಬೋದು. ಅದಕ್ಕೆ ನೀವು ವೀಕ್ ಆಗಿದ್ದೀರಾ, ನಂತರ ಸೈಜಲ್ಲಿದ್ದೀರಾ, ಕೌಂಟ್ ಆಗಲ್ಲ. ಓಕೆನಾ? ಟೆಕ್ನಿಕ್ಸ್ ಕೌಂಟ್ ಆಗುತ್ತೆ. ನಿಮ್ಮ ಮೆಂಟಲ್ ಎಬಿಲಿಟಿ ಆ ಮೂಮೆಂಟಲ್ಲಿ ಯಾವ ರೀತಿ ಓಡ್ತಾ ಇದೆ, ಏನು ನಿಮ್ಮ ತಲೆಗೆ ಏನು ಬರ್ತಿದೆ, ಯಾವ ರೀತಿ ಬಿಡಿಸ್ಕೊಳ್ತೀರಾ, ಅದು ಮಾತ್ರ ಕೌಂಟ್ ಆಗುತ್ತೆ. ಸರಿನಾ? ಟೆಕ್ನಿಕ್ಸ್ 1 by 1 ಹೋಗೋಣ. 1 by 1 ಹೋಗೋಣ. ಓಕೆ, ಇದು ಬೇಸಿಕ್ ಥಿಂಗ್. ಹಿಂಗೆ ಒಂದು ಕೈ ಹಿಡ್ಕೊಂಡ್ರೆ. ಈಗ ಪ್ರಶ್ನೆ ಇನ್ನೊಂದು ಬಂದಿರುತ್ತೆ ನಿಮ್ಗೆ ಆಲ್ರೆಡಿ, ಸರ್ 2 ಕೈ ಹಿಡ್ಕೊಂಡ್ಬಿಟ್ರೆ ಅಂತ. ಹಾಂ, ಬಂದಿತ್ತು. ಆ ಥರ ಬರ್ತಾ ಇರುತ್ತೆ ಚೈನ್ ಲಿಂಕ್ಸ್ ಆಗಿ ಕ್ವಶನ್ಸ್ ಎಲ್ಲ. ನಾವು ಒಂದೊಂದಕ್ಕೆ ಆನ್ಸರ್ ಮಾಡ್ಕೊಂಡೇ ಹೋಗ್ತೀನಿ ಜಮಾಲ್. ಓಕೆ, ಈಗ ಹೋಲ್ಡ್ ಮಾಡಿಕೊಂಡ್ರೆ ವಾಚ್ ಮಾಡಿ, ಕ್ಲೀನಾಗಿ ವಾಚ್ ಮಾಡಿ. ಹೋಲ್ಡ್ ಮಾಡಿಕೊಂಡ್ರು. ಈಗ ಏನು ಮಾಡ್ಬೇಕು? ಫಸ್ಟ್ ನಿಮ್ಮನ್ನು ಕಾನ್ಫಿಡೆಂಟ್ ಬಿಲ್ಡ್ ಮಾಡಿ, ಫಸ್ಟು ಧೈರ್ಯವಾಗಿರಬೇಕು. ಅವ್ರು ಹಿಡಿದ್ಬಿಟ್ರಲ್ಲ ಅಂದ ತಕ್ಷಣ ಹಿಂಗೆ ಆಗ್ಬಿಡೋದಲ್ಲ. ಓಕೆ, ಕಾನ್ಫಿಡೆಂಟ್ ಆಗಿರಬೇಕು. ಓಕೆ, ಫಸ್ಟ್ ಥಿಂಗ್ ಇದು ಟೈಟಾಗಿ ಹಿಡಿದಿದ್ದಾರೆ ರಾಜನ್ ಸರ್, ತುಂಬ ಟೈಟಾಗಿ ಹಿಡಿದಿದ್ದಾರೆ ಸರ್. ಹಿಡಿದಿದ್ದೀರಲ್ವ ಟೈಟಾಗಿ? ಓಕೆ, ನಾನು ಇದನ್ನು ಲಿಫ್ಟ್ ಮಾಡ್ತೀನಿ. ಈಗ ಜಸ್ಟ್ ಲಿಫ್ಟ್ ಮಾಡ್ತೀನಿ.
ಈಗ ಲಿಫ್ಟ್ ಮಾಡಿದ ತಕ್ಷಣ ಇವರು 100% ಪವರ್ ಇರೋದು ಈಗ 70% ಆಗಿದೆ, 70 to 75% ಕಮ್ಮಿ ಆಗಿದೆ. ಕಾರಣ ಈ ಲಿಫ್ಟ್ ಮಾಡಿದ ತಕ್ಷಣ ಈ ವ್ರಿಸ್ಟ್ ಇದೆಯಲ್ಲ, ಬಿಡಿ ಸರ್, ಇದು ಈಗ ಟರ್ನ್ ಆಗಿದ ತಕ್ಷಣ ಸ್ವಲ್ಪ ಪೇಯ್ನ್ ಆಗುತ್ತೆ ಅವರಿಗೆ. ಓಕೆ, ಅವ್ರ ಬಾಡಿ ಬ್ಯಾಲೆನ್ಸೇ ಕಮ್ಮಿ ಆಗುತ್ತೆ. ಓಕೆ, ನೆಕ್ಸ್ಟ್ ನಾನು ಪಾಮ್ನ ಟರ್ನ್ ಮಾಡ್ತೀನಿ, ಪುಷ್ ಮಾಡಿಸಿ. ಆವಾಗ ಏನಾಯಿತು, ಈ ಫಿಂಗರ್ಸ್ ಎಲ್ಲ ಓಪನ್ ಆಗೋಯ್ತು. ಆಯಿತಾ? ಥರ್ಡ್ ಕೇಳ್ಕೊತೀನಿ, ಕೈ ಬಂದ್ಬಿಟ್ಟು ವಾಪಸ್. ಓಕೆ, ಇದು 3 ಒಟ್ಟಿಗೆ ಸೇರಿ ಮಾಡಿದ್ರೆ ನೋಡಿ ಟೆಕ್ನಿಕ್ ಆಗೋಯ್ತು. ಟೈಟಾಗಿದ್ದೀರಿ ಸರ್, ಎಳಿಬೇಡಿ, ಓಡಿ. ಇಲ್ವಾ? ಬಿಡಿಸ್ಕೊಳ್ಳಿ, ಧೈರ್ಯ ಇದೆಯಾ? ಏನೋ ಮಾಡಿ. ಓಕೆ, ಇನ್ನೊಂದ್ಸಲ ನೋಡ್ಕೊಳ್ಳಿ. ಇವಾಗ ನೀವು One. ಇದನ್ನೆಲ್ಲ ಮಾಡಬೇಕು. ಇದೆಲ್ಲ ಮಾಡ್ಬೇಕು ಈಗ, ಇದೆಲ್ಲ ಮಾಡಿಸ್ತೀನಿ ಈಗ. 2 3 4. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಅಪ್, ಕೆಳಪ್. ಇಬ್ಬರಿಬ್ರು ಫೇಸ್ ಟು ಫೇಸ್ ಇಟ್ಕೊಳ್ಳಿ. ಓಕೆ, ರೋ ಎ ವಾಚ್. ಫಸ್ಟ್ ನನ್ನ ನೋಡಿ ಆಮೇಲೆ ನೀವು ಮಾಡಿ. ನಾನು ನಿಮಗೆ ಕೌಂಟ್ ಕೊಟ್ಟ ಮೇಲೆ ಮಾಡಬೇಕು. ಓಕೆ, 1 ಕ್ಲಾಕ್ ವೈಸ್ ನಾನು ಆಗಲೇ ಹೇಳಿದೆ, ಇಲ್ಲಿಂದ ಕ್ಲಾಕ್ ವೈಸ್ ಲಿಫ್ಟ್ ಮಾಡಬೇಕು. ಓಕೆ, ಪಾಮ್ ಓಪನ್ ಮಾಡಿ, ನೋ ಟಾಕಿಂಗ್. ಓಕೆ, 2 3 ಅಷ್ಟೇ. ಓಕೆ, ಸೇಮ್ ಹೋಲ್ಡ್ ಮಾಡಿ. ಈಗ ತುಂಬ ಟೈಟಾಗಿಡೀರಿ, ತುಂಬ ಟೈಟಾಗಿಡೀರಿ. ನಾನು ಹೇಳ್ತೀನಿ, ರೋ ಬಿ ಅಟ್ಯಾಕ್ ಮಾಡಿ, ರೋ ಬಿ ಅಟ್ಯಾಕ್ ಮಾಡಿ. ನಿಮಗೂ ಚಾನ್ಸ್ ಇದೆ, ಮಾಡಿಸ್ತೀನಿ. ರೈಟ್, ಓಕೆ, ಆನ್ ಮೈ ಕೌಂಟ್ 1 2 3. Yes. Once again. Hold. See, ಈಗ ಫಾರ್ ಎಕ್ಸಾಂಪಲ್ ಮೇಡಮ್ ತುಂಬ ಸ್ಟ್ರಾಂಗ್ ಆಗಿ ಹಿಡಿದಿದ್ದಾರೆ. ಓಕೆ, ನನ್ನ ಕೈಲಿ ಲಿಫ್ಟ್ ಮಾಡಿ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ. ನಾನು ವೆಪನ್ ನಂಬರ್ 1 ಆ್ಯಡ್ ಮಾಡ್ಕೊತೀನಿ. ಯಾವುದದು? ಎಸ್. ಸಿ, ಲಿಫ್ಟ್ ಮಾಡ್ತೀನಿ, ಆಗ್ತಾ ಇಲ್ಲ ಎಳೆಯೋಕ್ಕೆ, ಟೈಟ್ ಆಗ್ತಾ ಇಲ್ಲ ಎಳೆಯೋಕ್ಕೆ. ಶೌಟ್ ಮಾಡ್ತೀನಿ ನೋಡಿ. ಸೊ ಆ ಶೌಟ್ ಮಾಡೋದ್ರಿಂದ ಏನಾಗುತ್ತೆ? ಲಿಸನ್, ಶೌಟ್ ಮಾಡೋದ್ರಿಂದ ಎನರ್ಜಿ ಇನ್ನೂ ಆ್ಯಡ್ ಆಗುತ್ತೆ. ನಿಮಗೆ ಒಂದು ಪವರ್ ಬರುತ್ತೆ, ಒಂದು ಜೋಶ್, ಬಿಡಿಸ್ಕೊಳ್ಳೋಕೆ ಒಂದು ತಾಕತ್. ಅರ್ಥ ಆಗ್ತಾ ಇದೆಯಾ? ಓಕೆ, ಫಾಲೋ ಮೈ ಕೌಂಟ್ಸ್. ಬಿ ವೆಯ್ಟ್. 1 ನಾನು ಹೆಂಗಿಟ್ಟಿದ್ದೀನಿ ಕೈ? 2 3. ಮೇಡಮ್ ಚೆನ್ನಾಗಿ ಮಾಡಿದ್ರು. ಮೇಡಮ್ ಚೆನ್ನಾಗಿ ಮಾಡಿದ್ರು. ಅಗೇನ್ One more. Once more. Ready? ಹಿಡೀರಿ. ಟೈಟ್, ಫುಲ್ ಟೈಟಾಗಿ ಹಿಡೀರಿ. ಎ ಬಿನ ಫುಲ್ ಟೈಟಾಗಿ ಹಿಡೀರಿ. ಹಿಡ್ದಿದ್ದೀರಾ? ಓಕೆ, ಆನ್ ಮೈ ಕೌಂಟ್ 1 2 3. ವಿತ್ ಶೌಟ್. ಇನ್ನೊಂದ್ಸರಿ ವಿತ್ ಶೌಟ್. ಬಿಡಿಸ್ಕೊಳ್ತೀರಾ? ಮಾಡಿ. ವಾಟ್ಸ್ ಯುವರ್ ನೇಮ್? ರೇಖಾ. ಶೌಟ್ ಮಾಡಿ. ಲೂಸಾಗಿ ಇಟ್ಕೊಳ್ಳಾ?
ಈಗ ಇಲ್ಲ ನಗಬೇಡಿ, ಇವ್ರದ್ದು ಮಿಸ್ಟೇಕ್ ಏನು ಗೊತ್ತಾ, ಇಲ್ಲಿ ಲಿಫ್ಟ್ ಮಾಡಮ್ಮ, ಲಿಫ್ಟ್ ಮಾಡು. ನೋಡಿ ಇಷ್ಟೇ ಲಿಫ್ಟ್ ಮಾಡಿರೋದು, ಪೂರ್ತಿ ಸ್ಟ್ರೆಚ್ ಮಾಡಬೇಕು ಇದನ್ನು. ಸ್ಟ್ರೆಚ್ ಮಾಡಿದ್ರೆ ಇಲ್ಲಿ ನೋಡಿ ಬಿಡಿಸ್ಕೋತದು. ನೀವು ಬರೀ ಇಷ್ಟೇ ಮಂಗಳಾರತಿ ಲಿಫ್ಟ್ ನೋಡಿ, ಎಷ್ಟು ಲಿಫ್ಟ್ ಮಾಡಿದ್ರೋ ಅಷ್ಟು ಇವ್ರಿಗೆ ಪೇಯ್ನ್ ಆಗುತ್ತೆ. ಲಿಫ್ಟ್ ಮಾಡಮ್ಮ, ಬೇ ಅಷ್ಟೇ, ಬಿಡು ಜೋರಾಗಿ ಶೌಟ್ ಮಾಡು. ನೀನು ಹಿಂಗೆ ನಕ್ಕೊಂಡಿದ್ರೆ ಅಲ್ಲಿ ಅವ್ನು ಹಿಡಿಯೋ ನೀನು 2 ಕೈ ಹಿಡ್ಕೊಂಡ್ಬಿಡ್ತಾನೆ ನಿನ್ನ. ಯಾಕೆ ಕರೆಕ್ಟೇ ನಾನು ನಿಮ್ಮನ್ನ? ಹಾಂ ಕರೆಕ್ಟ್ ಮಾಡಿ ಇನ್ಮೇಲೆ. ಓಕೆ ಓಕೆ, ಇನ್ಯಾರು ಬರ್ತೀರಾ? ಮೇಡಮ್ ಮಾಡಿದ್ರಮ್ಮ, ಮೇಡಮು ಮೇಡಮ್ ಮೇಡಮ್ ಬನ್ನಿ 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 ಮೇಡಮ್, ಪರವಾಗಿಲ್ಲ ಬನ್ನಿ ಮೇಡಮ್. ಸೂಪರ್ ಮೇಡಮ್, ನೋಡಿದೆ, ಅಬ್ಸರ್ವ್ ಮಾಡಿದೆ. ಇನ್ನೂ ಟೆಕ್ನಿಕ್ಸ್ ಇದೆ, ಇನ್ನೂ ಇದೆ ಅಮ್ಮ ಟೆಕ್ನಿಕ್ಸು. ಟ್ವಿಸ್ಟ್ ಕೊಡೋಣ ಮೇಡಮ್ಗೆ. ಮ್ಯಾಮ್ ಇದೆ ಕೈ ಆಯಿತು ಮೇಡಮ್. ಹಾಕಿಲ್ಲ ಇಟ್ಕೊಳಮ್ಮ. ಇಲ್ಲ ನೋಡೋಣ ಏನು ಓಕೆ. ಮಾಡ್ತಾರೆ ನೋಡೋಣ. ಹಾಂ ಮೇಡಮ್, ನೀವು ಆಗಲೇ ಕರೆಕ್ಟಾಗಿ ಮಾಡಿದ್ರಿ. ಇಲ್ಲ ಅವರು ಟೆಕ್ನಿಕ್ ಕರೆಕ್ಟಾಗಿ ಓಕೆ ಓಕೆ ಓಕೆ. ಲಿಫ್ಟ್ ಟರ್ನ್ ಮಾಡಿ ಮೇಡಮ್, ಪಾಮ್ ಅಲ್ಲೇ ನಾನು ಲಿಫ್ಟ್ ಮಾಡಿದ್ರಲ್ಲ, ಪಾಮ್ ಟರ್ನ್ ಮಾಡಿ. ಇಲ್ಲ ಮೇಡಮ್, ನೀವು ಇಲ್ಲ ನೀವು ಮಾಡ್ತಿರೋದು ಕರೆಕ್ಟಾಗಿದೆ, ನೀವು ಮಾಡ್ತಿರೋದು ಕರೆಕ್ಟಾಗೇ ಇದೆ. ಬಟ್ ಏನಂದರೆ ನೀವು ಪಾಮ್ ಟರ್ನ್ ಮಾಡಿದಾಗ ನಿಮಗೆ ಫೋರ್ಸ್ ಈಸಿಯಾಗಿ ಸಿಗುತ್ತೆ, ವಾಪಸ್ ಹೇಳ್ಕೊಳ್ಳೋದಕ್ಕೆ ಫೋರ್ಸ್ ಹಂಗೆ ಸಿಗುತ್ತೆ. ಇದನ್ನು ನೋಡಿ ಆಲ್ಮೋಸ್ಟ್ ಕೈ ಬಿಟ್ಕೊಂಡ್ಬಿಡಿ. ಈಗ ಬಂದ್ರಲ್ಲ ಇಲ್ಲಿ ಇದನ್ನು ತಿರ್ಸ್ಕೊಳ್ಳಿ, ಆಮೇಲೆ ಹೇಳ್ಕೊಳ್ಳಿ ಅಷ್ಟೇ ಮಾಡಿ. ಫಸ್ಟ್ ಮೇಲೆ ಹಿಂಗೆ ಬರಲಿ. ಹಾಂ ಈಗ ತಿರ್ಗಿಸಿದನು. ಹಾಂ ಈಗ ಹೇಳಿರಿ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇನ್ನೂ ಟೆಕ್ನಿಕ್ಸ್ ಇದೆ ಮಾ, ಕರಿತೀನಿ. ಕೈ ಬಿಡೋದು ಆ ಕಡೆ ಹಿಂದೆ. ಕೈ ಬಿಡು, ಆರಾಮಾಗಿ ಬಿಡು, ಕೈ ಬಿಡಮ್ಮ. ವೆರಿ ಗುಡ್, ಕಮಾನ್. ಬಿಡಮ್ಮ ಇದನ್ನು, ಕೈ ಹಾಕಿ ಟೈಟಾಗಿ ಇಟ್ಕೊಂಡಿದ್ದೆ. ನೀನೇ ಟೈಟ್ ಮಾಡ್ಕೊಂಡು ಅವ್ರನ್ನ ಕಂಫರ್ಟಬಲಾಗಿ ಬಿಡ್ತಾ ಇದೆಯಾ ನೀನು. ಟರ್ನ್ ಮಾಡಿ ಈಗ. ಹಾಂ ಹೇಳಿ ಅಷ್ಟೇ, ಹೇಳಿ ಜೋರಾಗಿ ಹೇಳಿ, ಶೌಟ್ ಮಾಡು. ಹೋಲ್ಡ್ ಹೋಲ್ಡ್ ಹುಷಾರು ಹುಷಾರು ಹೋಲ್ಡ್. ಹುಷಾರು. ವೆಯ್ಟ್ ಇದೆಯಾ ಇದೆಯಾ ಲಿಫ್ಟ್ ಮಾಡಿ ಈಗ. ನಗ್ಬೇಡ ಆಯಿತಾ ಆಯಿತಾ ಆಯಿತಾ, ಬಾರ್ದು. ಇದು ಇವಾಗ ತಿರ್ಗಿಸಿ ನೀನು. ಹಾಂ ಹೇಳ್ದ, ಹೇಳ್ಕೊಳ್ವಾಗ ಜೋರಾಗಿ ಅಷ್ಟೇ, ಬರ್ತಾಯ್ತಾ? ಅದನ್ನು ನೀನು ಒಂದೇ ಟೇಕಲ್ಲಿ ಸ್ಪೀಡಾಗಿ ಮಾಡ್ಬೇಕು. ನೀನು ನನಗೆ ಸ್ಲೋ ಆಗೋಯ್ತು, ಬಿಟ್ಟೋಯ್ತು. 1 2 3 ಎಲ್ಲ ಒಂದೇ ಸಲ ಮಾಡಬೇಕು. ಮಾಡು, ಸೀರಿಯಸ್ನೆಸ್ ಇರ್ಬೇಕು ಅವಾಗ. ಹೇಳಿ ಜೋರಾಗಿ ಜೋರಾಗಿ. ಟರ್ನೇ ಮಾಡಿಲ್ಲ ಇಲ್ಲಿ ನೋಡು. ಇದು ಟ್ವಿಸ್ಟೇ ಆಗಿಲ್ಲ, ಗೊತ್ತಾಗ್ತಿದ್ಯಾ? ಟ್ವಿಸ್ಟೇ ಆಗಿಲ್ಲ ಇವರಿಗೆ. ನೋಡಿ ಟ್ವಿಸ್ಟ್ ಆದರೆ ಬಿಟ್ಬಿಡ್ತಾರೆ. ಇಟ್ಕೊಳ್ಳಿ, ಟ್ರೈ ಮಾಡಿ. ಇನ್ನು ವೇಟ್ ವೆರಿ ಗುಡ್, ಹೇಳಿ. ಮೇಲೆತ್ತು, ಇದು ಫಸ್ಟ್ ಬರಬೇಕು. ಆಯಿತಾ? ಇವಾಗ ಇದನ್ನು ತಿರ್ಗಿಸು, ಹೇಳಿ ಹೇಳಿಯಮ್ಮ. ಹಾಂ ಹೇಳಿ, ಹಾಗೆ ನೆಕ್ಸ್ಟ್ ಯಾರು ಮೇಡಮ್? ನೆಕ್ಸ್ಟ್ ಯಾರು? ಜುಟ್ಟು ತುಂಬ ಇದೆ ನೋಡಿ. ನೀನು ಮಾಡ್ತಾರೆ ಕ್ಲಾಕ್ ವೈಸ್. ಎಸ್, ಇಲ್ಲ ಇದು ಓಪನೇ ಮಾಡಿಲ್ಲ. ಹೇಳಿ, ಓಪನ್ ಮಾಡಿ, ಅಲ್ಲೇ ತಿರ್ಗಿಸ್ಕೊಂಡು ಹೇಳಿ ಅಷ್ಟೇ ಮೇಡಮ್. ಹಾಂ ತಿರ್ಗಿಸಮ್ಮ ಕೈ. ಕ್ಯಾನ್ ಡೂ ಇಟ್. ನೀನು ಅಲ್ಲೇ ತಿರ್ಗಿಸ್ಬೇಕು. ನೆವರ್ ಸೇ ಐ ಕಾಂಟ್. ಹಾಂ ಓಕೆ ಮಾ, ತಿರ್ಗಿಸು, ಹೇಳಿ ಅಷ್ಟೇ, ಜೋರಾಗಿ ಹೇಳಿ. ಮಾ ನೀವು ಹಿಂಗೆ ಹೋಗಿ ಹಿಂಗೆ ಬಂದರೆ ಅವ್ರಿಗೆ ಬಿಟ್ಕೊಟ್ಟಂಗಲ್ವಾ ಮಾ? ಲಿಫ್ಟ್ ಮಾಡಿ, ಯು ಕ್ಯಾನ್ ಡೂ ಇಟ್, ಕಮ್ ಆನ್. ಡೂ ಇಟ್ ಸೀರಿಯಸ್ಲಿ. ಓಕೆ
ಇದರಲ್ಲಿ ಸ್ವಲ್ಪ ಡೌಟ್ ಇದೆ, ಇನ್ನೊಂದು ಟೆಕ್ನಿಕ್ ಆ್ಯಡ್ ಮಾಡ್ತೀನಿ. ತುಂಬ ಸ್ಟ್ರಾಂಗ್ ಆಗಿ ಹಿಡಿದ್ರೆ ಇನ್ನೊಂದು ಈಸಿ ಮಾಡ್ಬೋದು. ಹಿಡಿಯಮ್ಮ ಟೈಟಾಗಿ. ಬಮ್. ಈಗ ಇಲ್ಲಿ ಮಕ್ಕಳಿಗೆ ಆಗ್ತಾಯಿಲ್ಲ, ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗ್ತಾಯಿಲ್ಲ. ಸ್ಟ್ರಾಂಗ್ ಆಗಿದ್ದಾರೆ, ಬಿಡಿಸ್ಕೊಳಕ್ಕಾಗ್ತಾಯಿಲ್ಲ ಅಂತ ಡೌಟ್ ಬರುತ್ತೆ. ಏನು ಮಾಡಬೇಡಿ. ಸೊ ಹೀಗಿದೆಯಲ್ಲ, ಅವ್ರ ಕೈ ಮೇಲೆ ಇಟ್ಕೊಳ್ಳಿ. ಲಾಕ್ ಆಯಿತಾ? ನಮ್ಮ ಕೈನ ರೊಟೇಟ್ ಮಾಡಿ, ಇಷ್ಟೇ. ಹಾಂ ಬಾಮ್ಮ ಒಂಚೂರು ಪ್ರಾಕ್ಟೀಸ್ ಮಾಡೋಣ. ಫಸ್ಟ್ ಲೈನ್, ಈ ಲೈನ್ ಮಾತ್ರ ಎದ್ದೇಳಿ. ಇನ್ನೊಂದು ಸರಿ ಹಾಂ, ವಾಚ್ ನೋಡ್ಕೊಳ್ಳಿ. ಲಾಕ್ ಲಾಕ್ ರೊಟೇಟ್ ಇದು ಅಷ್ಟೇ. ಲಿಫ್ಟ್ ಮಾಡ್ಕೊಳ್ಳಿ, ಇಟ್ಕೊಳ್ಳಿ, ಎಳೀರಿ. ಕೈ ಬಿಡಬಾರ್ದು. ಇಲ್ಲಿ ಯಾರಾದರೂ ಒಬ್ಬರು ಬನ್ನಿ, ನಾನು ಡೆಮೋ ಮಾಡಿ ತೋರಿಸ್ತೀನಿ. ಬಾಮ. ಹಿಡ್ಕೊಮ್ಮ ಟೈಟಾಗಿ. ನೀನು ಮತ್ತೆ ಡೆಮೋನೇ ಕೇಳಲ್ಲ ನೀನು. ಟೈಟ್ ಹಿಡ್ಕೊಂಡಮ್ಮ, ಅಷ್ಟೇನಾ? ಆಯಿತಾ? ಓಕೆ. ಸೊ ಹೀಗೆ ಈಸಿ. ಬಟ್ ಇದು ನೀವು ಪ್ರಾಕ್ಟೀಸ್ ಮಾಡ್ತಾನೆ ಬರೋದು. ಏಕ್ದಮ್ ಇವತ್ತೇ ನೀವು ಕಲ್ತು ನೀವು ಮಾಡೋಕ್ಕಾಗಲ್ಲ. ಓಕೆ, ಪ್ರಾಕ್ಟೀಸ್ ಮಾಡಬೇಕು. ಎಲ್ರಿಗೂ ಉಸಿರು ಕಟ್ಟಕ್ಕಾಗತ್ತಾ? ಎಷ್ಟು ಲಾಸ್ಟ್ವರೆಗೂ ಕೇಳಿಸ್ತಾ ಇದೆಯಮ್ಮ? ಶೋರಾ? ಓಕೆ. ಅರಿ ರೆಡಿ? ಕೂತಿರೋ ಜಾಗದಲ್ಲೇ ಕೈನ ಟಚ್ ಮಾಡಿ. ಹೀಗೆ ನೆಲದ ಮೇಲಲ್ಲ, ತೊಡೆ ಮೇಲೆ ಇಟ್ಕೊಳ್ಳಿ. ನಾನೊಂದು ಕೌಂಟ್ ಕೊಡ್ತೀನಿ. ಫಸ್ಟ್ ನಾನು ಮಾಡ್ತೀನಿ, ಆಮೇಲೆ ನೀವು ಮಾಡಿ. ಫಸ್ಟ್ ಒಂದು ಕೌಂಟ್ ಕೊಟ್ಟಾಗ ನೀವು ಬ್ರೀದ್ ಎಳ್ಕೋಬೇಕು. ಇಲ್ಲಿ ನೋಡಿ, ಉಸಿರು ಬಿಡಬಾರ್ದು, ಇಲ್ಲೇ ಇರಬೇಕು. ಅಲ್ಲ, ನಿಮ್ಗೆ ಆಗ್ತಿಲ್ಲ ಅಂತಂದ್ರೆ ಬಿಡಿ. 2 ಅಗೇನ್ 1 more. ಮೇಡಮ್ ನೀವು ಮಾಡಿ. ಉಸಿರು ಹೇಳ್ಕೊಳ್ಳಿ. ಬ್ರೀದಿಂಗ್ ಅಷ್ಟೇ ಮಾಡಿ, ಪರವಾಗಿಲ್ಲ. ಲಾಕ್, ಉಸಿರು ಕಟ್ಕೊಳ್ಳಿ. 2. ಏನು ಅನಿಸ್ತಾ ಇದೆ? ಏನು ಫೀಲ್ ಆಗ್ತಾ ಇದೆ? ಸುಸ್ತೇ ಆಗಲ್ಲ. ಇನ್ನೊಂದು ಉಸಿರು ಕಟ್ಟೋ ಕೆಪಾಸಿಟಿ ಗೊತ್ತಾಗ್ತಾ ಇದೆ ನಿಮಗೆ. ಮಾಸ್ಟರ್ ಅವರು ಉಸಿರೇ ಆಡಿಲ್ವಂತೆ. ಓಕೆ, ಇದು ಹೇಳೋದು ಬ್ರೀತ್ ಕಂಟ್ರೋಲ್, ಉಸಿರು ಕಟ್ಟೋದು. ಇದು ಒಂದು ಟೆಕ್ನಿಕ್ಸೇ. ಓಕೆ, ಯಾರೋ ಹೇಳೋದು ಈಗ ಖರ್ಚಿಪ್ ತೊಗೊಂಡು ಬಾಯಿ ಮುಚ್ಚಿಬಿಟ್ರೆ ಏನು ಮಾಡೋದು ಸರ್? ಇವಾಗ ಹೇಳ್ಕೊಡಿ ಟೆಕ್ನಿಕ್ನ ಚಾಚೋ ತಪ್ಪದೆ ಹಂಗೆ ಮಾಡಬೇಡಿ. ಉಸಿರು ಹೇಳ್ಕೊಂಡ್ರೆ ಕ್ಲೋರೋಫಾರ್ಮ್ ಒಳಗಡೆ ಹೋಗುತ್ತೆ. ಹಂಗೆ ಇಟ್ಕೊಂಡಾಗ ಉಸಿರು ಕಟ್ಟಿ. ಆ ಥರ ಯಾರೋ ಬಂದು ಹಿಂಗೆ ಇಟ್ಕೊಂಡ್ರೆ ಕ್ಲೋರೋಫಾರ್ಮ್ ಏನಾದರೆ ಹಾಕಕ್ಕೆ ಬಂದರೆ ಹೀಗೆ, ಆಗ ಉಸಿರು ಹೇಳ್ಕೊಬಾರ್ದು. ನೀವು ಹೇಳ್ಕೊಂಡ್ರೆ ಬೇಗ ಹೋಗ್ಬಿಡ್ತೀರಾ. ಓಕೆ, ಉಸಿರು ಕಟ್ಕೊಳ್ಳಿ. ಉಸಿರು ಕಟ್ಕೊಂಡು ನಾಟಕ ಮಾಡಿ. ಆಮೇಲೆ ಹೋದ್ಮೇಲೆ ಕೇಳಿ. ನೆಕ್ಸ್ಟ್ ನೆಕ್ ಹೋಲ್ಡಿಂಗ್ ಮಾಡೋಣ. ನೆಕ್ ಹೋಲ್ಡಿಂಗ್, ಸಿ ಲೈಕ್ ದಿಸ್. ಏನು ಮಾಡ್ತೀರಾ? ಹಿಂಗೆ ಕಿರ್ಚ್ಕೊಂಡು ಮನೆಗೆ ಹೋಗ್ತೀರಾ? ಮತ್ತೆ ಕಿರ್ಚಕ್ಕೂ ಆಗಲ್ಲ, ವಾಯ್ಸ್ ಇರಲ್ಲ, ಹಿಡಿದ್ಬಿಟ್ಟಿರ್ತಾರೆ. ಕಿರ್ಚಕ್ಕೂ ಆಗಲ್ಲ. ರಾಜನ್ ಸರ್, ಕೈ ಹಾಂ, ಹಾಂ ಸರ್, ಕತ್ತಿ ಹಿಡೀರಿ ಸರ್, ಜೋರಾಗಿ ಹಿಡೀರಿ ಸರ್. ಹಾಂ, ಏನು ಮಾಡಬೇಕು? ಬಾಮ ಇಲ್ಲಿ ಇಲ್ಲ, ಬಾ ಇಲ್ಲಿ. ಎಲ್ಬೋ ಮುರಿರಿ ಅಂತ. ಓಕೆ, ಸ್ಟಾಪ್. ಸಿ ಈಸಿ ಈಸಿ ಟೆಕ್ನಿಕ್ ಹೇಳ್ಕೊಡ್ತೇನೆ. ಸೊ ಈಗ ಹೋಲ್ಡ್ ಮಾಡಿದಾರಲ್ಲ, ರೈಟ್, ಚಕ್ರಗೋಳಿ ಕೊಡೋದ.
ಅಲ್ಲಮ್ಮ, ಸ್ಟ್ರೇಂಜರ್ ಅವ್ರು ನಿನ್ನ ಬಂದು ಹಿಡಿದಾಗ ನೀನು ಆ ಗಾಬರಿಯಲ್ಲಿ ಇರ್ತೀಯಾ ಇಲ್ಲ ಹಂಗಂತೀಯ? ಯಾವ್ದು ಮಾಡ್ತೀಯ? ಹಂಗ ಹಾಗೆ ಕೊಡೋಕ್ಕೆ ಚಾನ್ಸ್ ಇದೆಯಾ ನಿನಗೆ? ಇಲ್ಲ. ವೆಯ್ಟ್, ಸಿ, ಹೀಗೆ ಹೋಲ್ಡ್ ಮಾಡಿದ್ರೆ ಈಸಿ. ಒಂದು ಕೈ, ಯಾವ ಒಂದು ಕೈ, ಸಿ ದಿಸ್. ಓಕೆ, ಇದನ್ನ ಪೇಂಟ್ ಮಾಡಿದ್ರೆ ಇದು ಆಟೋಮೆಟಿಕ್ ರಿಲೀಸ್ ಆಗುತ್ತೆ. ಸಿ, ಓಕೆ ಓಕೆ, ಸಿ ನೋಡ್ಕೊಳ್ಳಿ. ಒಂದು ಇದು ಮಾಡ್ಬೋದು. ಸೆಕೆಂಡ್, ಎರಡಾಯ್ತು. ತ್ರೀ ಥರ್ಡ್ ಟೆಕ್ನಿಕ್. ಫಸ್ಟ್ ಲಿಸನ್. ಏನು ಗೊತ್ತಾಗ್ಲಿಲ್ವಾ? ತೋರಿಸ್ತೀವಿ ಟೆಕ್ನಿಕ್. ಫಸ್ಟ್ ತೋರಿಸ್ತಾ ಇದೀವಿ ಅಷ್ಟೇ. ಯಾವ್ದು ಗೊತ್ತಾಗಿಲ್ಲ ಈಗ ಮಾಡಿದ್ದ? ಹಾಂ, ಸಿ, ಅಪೋಸಿಟ್ ಹ್ಯಾಂಡ್ ಹಿಡೀರಿ. ಇದು ಮೇಲೆ ಲಿಫ್ಟ್. ಮಾಸ್ಟರ್, Okay. ಪ್ಲೇಸ್ ಚೇಂಜ್ ಮಾಡಿಬಿಡಿ, ಅವರಿಗೆ ಕಾಣಿಸ್ತಲ್ಲ. 1 2 ಓಕೆ. ಎಲ್ಬೋ ಟಚ್ ಮಾಡೋದಲ್ಲ, ಈ ಪಾರ್ಟ್ ಟಚ್ ಮಾಡ್ಬೇಕು. ಎಷ್ಟಾಯ್ತು? ಎರಡಾಯ್ತು. 3 ಈಸಿ. ವಿಲ್ ಕಮ್ ಟು ದಟ್ ಪಾಯಿಂಟ್. ಗರ್ಲ್ಸ್, ನೀವು ಸೈಲೆಂಟ್ ಆಗಿಲ್ಲ ಅಂದ್ರೆ ನನ್ನ ವಾಯ್ಸ್ ರೀಚ್ ಆಗಲ್ಲ. ವೇಟ್. ಇಲ್ಲಿ ಲಿಸನ್, ಇದೆಯಲ್ಲ, ಇದು ಈ ಸ್ಪಾಟು ಇಲ್ಲಿ ಪೋಕ್ ಮಾಡಬೇಕು, ಅಂದರೆ ಚುಚ್ಚಬೇಕು. ಸಿ ಲೈಕ್ ದಿಸ್. ಇವಾಗ ನೀವು ಮಾಡ್ಕೊಬೇಡಿ. ಓಕೆ, ಇದನ್ನ ಯಾಕೆ ತೋರಿಸಿದ್ದು ಅಂತಂದ್ರೆ, ಪ್ರತಿಯೊಬ್ಬರಲ್ಲೂ ವೀಕ್ನೆಸ್ ಪಾಯಿಂಟ್ಸ್ ಇರುತ್ತಾ? ಯಾವ್ಯಾವ ಥರ ವೀಕ್ನೆಸ್ ಪಾಯಿಂಟ್ಸ್ ಇರುತ್ತೆ? ಬೆರಳುಗಳಿರ್ಬೋದು, ಇವಾಗ ಇಲ್ಲಿ ಪೋಕ್ ಮಾಡಿದ್ರಲ್ಲ ನೆಕ್ ರೀಜನ್ ಅಲ್ಲಿರ್ಬೋದು. ನೆಕ್ಸ್ಟ್ ಇನ್ಯಾವುದಿದೆ ವೀಕ್ನೆಸ್ ಪಾಯಿಂಟ್ಸ್? ಇದು ಟ್ವಿಸ್ಟ್ ಮಾಡಿದ್ರೆ ಮಾತ್ರ ವೀಕ್ನೆಸ್ ಪಾಯಿಂಟ್ಸ್. ಸುಮ್ಮನೆ ಟಚ್ ಆದ್ರೂ, ಪೋಕ್ ಮಾಡಿದ್ರು, ಅಥವಾ ಸುಮ್ಮನೆ ಏನಾದ್ರು ಚುಚ್ಚಿದ್ರು. ಹೌದು. ಆಮೇಲೆ ಎಸ್ ಕರೆಕ್ಟ್ ಮಾ, ಕರೆಕ್ಟು. ಆಮೇಲೆ ಅದು ಯಾವಾಗ ಮಾಡ್ಬೇಕು ಗೊತ್ತಾ? ಆ ಟೆಕ್ನಿಕ್ ಟೀಚ್ ಮಾಡಲಮ್ಮ. ಇಲ್ಲ, ಅದು ಕೇಳ್ಬಿಟ್ಟು. ಓಕೆ. ಆಮೇಲೆ ಆಮೇಲೆ ಅಮ್ಮ ಹೇಳಮ್ಮ, ಏನೋ ಹೊಟ್ಟೆ ಅಂದೆ ಅಲ್ಲ, ಏನೋ ಹೊಟ್ಟೆ? ಏನು ನಾನು ಟೆಕ್ನಿಕ್ಸ್ ಕೇಳ್ತಾ ಇಲ್ಲಮ್ಮ. ವೀಕ್ನೆಸ್ ಯಾವ್ಯಾವುದು, ವೀಕ್ನೆಸ್ ಪಾಯಿಂಟ್ಸ್ ಯಾವ್ಯಾವುದು? ಪ್ರತಿಯೊಬ್ಬ ಮನುಷ್ಯರಲ್ಲೂ ವೀಕ್ನೆಸ್ ಪಾಯಿಂಟ್ಸ್ ಇರುತ್ತಾ? ನಿಮ್ಮ ಬಾಡಿಯಲ್ಲಿ ಕೆಲವೊಂದು ಕಡೆ ವೀಕ್ ಪಾಯಿಂಟ್ಸ್ ಇರುತ್ತೆ. ಪ್ರೆಷರ್ ಪಾಯಿಂಟ್ ಅಂತೀವಿ ನಾವು. ಅದು ನೀವು ಹೇಳಿದ್ದೆಲ್ಲ ಕರೆಕ್ಟು. ನೆಕ್ಕು ಆಲ್ರೆಡಿ ತೋರಿಸಿದ್ರು, ಕಣ್ಣು ನಾನು ಹೇಳ್ದೆ ಫಿಂಗರ್ಸ್ ಅಂತ. ಫಿಂಗರ್ಸ್ ಬ್ರೇಕ್ ಮಾಡಿದ್ರೆ ಎಂಥವ್ರಿಗೆ ಆದ್ರೂ ಪ್ರಾಣ ಹೋದಂಗೆ ಆಗುತ್ತೆ, ಹೌದಾ? ಅದು ಸೆಕೆಂಡ್ ಒಂದು ಟೆಕ್ನಿಕ್ ಮಾಡ್ಬೋದು. ಆಮೇಲೆ ನೋಸ್ ಕಾಲಲ್ಲ. ಆಮೇಲೆ ತುಂಬಾ ಸ್ಟ್ರಾಂಗ್ ಆಗಿರೋರು ಕಾಲು ತುಳಿದ್ರೆ ಮಸಾಜ್ ಮಾಡ್ದಂಗೆ ಇರುತ್ತೆ. ನೋಸ್ ಯಾವ ಥರ? ನೋಸ್ಗೆ ನೋಸ್ ಹೇಳಿದ್ರು. ಆಮೇಲೆ ಹೊಡಿಯೋದೇ ಬೇಕಾಗಿಲ್ಲ ನೋಸ್ಗೆ. ಹಿಂಗೆ ಹೊಡಿಲೇಬೇಕಂತೇನಿಲ್ಲ, ಸುಮ್ಮನೆ ಹಿಂಗೆ ಉದ್ದರೆ ಸಾಕು. ಹಿಂಗೆ ಎತ್ತಿದ್ರೆ ಎಲ್ಲ ಸೆನ್ಸ್ ಆರ್ಗನ್ಸ್ ಪೇನ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಸೆನ್ಸ್ ಆರ್ಗನ್ಸ್. ಕಿವಿಗೆ ಜೋರಾಗಿ ಹೊಡೆದ್ರೆ ಬ್ಲ್ಯಾಂಕ್ ಆಗ್ತಾರೆ. ಕಿವಿ ಹಿಂದೆಗಡೆ ಜಾಗ ಸಿಕ್ಕಾಬಡೆ ಸೆನ್ಸಿಟಿವ್. ಇಲ್ಲಿ ಸುಮ್ಮನೆ ಹಿಂಗಂದ್ರೆ ಹಿಂಗೆ ಪ್ರೆಸ್ ಮಾಡಿದ್ರೆ ಪ್ರಜ್ಞೆ ತಪ್ತಾರೆ. ನೋಡಿರ್ತೀರಾ? ಸುಮ್ಮನೆ ಹಿಂಗಂದ್ರೆ ಪ್ರಜ್ಞೆ ತಪ್ತಾರೆ. ಆಪೋಸಿಟ್ ಅಲ್ಲಿ ಇವಾಗ ಹಿಂಗೆ ಇಟ್ಕೊಂಡ್ರೆ ಬರೀ ಇದನ್ನ ಅಷ್ಟೇ ಪೋಕ್ ಮಾಡೋದಲ್ಲ. ನಿಮ್ಮ ಅಪೋನೆಂಟು ನಿಮ್ಮ ಹೈಟಲ್ಲೇ ಇದ್ದ ಅಂತಂದ್ರೆ ನೀವು ಆರಾಮಾಗಿ ಐ ಪೋಕ್ ಮಾಡ್ಬೋದಾ? ಇಲ್ಲ ನಿಮ್ಗೆ ಐ ಸಿಗ್ಲಿಲ್ಲ, ಒಂದು ಸ್ವಲ್ಪ ಹೈಟಲ್ಲಿ ಇದ್ದ, ಹೊಡಿಬೋದಾ? ಏನಾಗುತ್ತೆ? ಗರ್ರ ಅನ್ನತ್ತೆ, ಹೌದಾ? ಬಿಟ್ಬಿಡ್ತಾರ? ಲೆಫ್ಟ್ ಹ್ಯಾಂಡ್ ಆರ್ ರೈಟ್ ಇದು ಹಿಂಗಿದೆಯಲ್ಲ. ಓಕೆ, ನಿಮ್ಗೆ ಆಗಿಲ್ವಾ? ಸಿ, ಒಂದು ಕೈ ಹಿಂಗೆ ಎತ್ತ ತಕ್ಷಣ ಇನ್ನೊಂದು ಕೈಲಿ ಇಟ್ಕೊಳ್ಳಿ, ಡ್ರ್ಯಾಗ್. ನಗು ಬರ್ತಾ ಇದೆಯಾ? ಹೋಲ್ಡ್ ಮಾಡೋಣ ನಿಮ್ಗೂ. ಓಕೆ, ಸೆಕೆಂಡ್ ಕಬ್ಬು ತಿರ್ಬೇಕು. ಜ್ಯೂಸ್ ಸಿ, ಕ್ರಷ್ ಮಾಡಬೇಕು. ಈ ಎಲ್ಬೋ ಜಾಯಿಂಟ್ಸ್ ಇಟ್ಟು ಕ್ರಷ್. ಓಕೆ, ಥರ್ಡ್ ಪೋಕ್.
4 ಇನ್ನೂ ಮಾಡ್ಬೋದು. ಪಂಚ್ ಕೊಡಿ, ಪಂಚ್. ಗಾಟ್ ಇಟ್. ಅರ್ಥ ಆಯ್ತಾ? ಇಷ್ಟು ನಿಮ್ಗೆ ಯೂಸ್ ಆಗುತ್ತಾ? ಪ್ರಾಕ್ಟೀಸ್ ಮಾಡ್ತೀರಾ? ಮಾಡ್ಸನ್ ಫಸ್ಟ್ ಲೈನ್ ಎ. ಟಾಕ್ ಲೆಸ್ ವರ್ಕ್ ಮೋರ್. ಪಾಯಿಂಟ್ ಫಿಂಗರ್ ರೆಡಿ ಮಾಡ್ಕೊಳ್ಳಿ. ವೆಪನ್ ಸ್ಟ್ರೈಟಾಗಿ ಪೋಕ್ ಮಾಡಿ, ತಳ್ಳಿ ತಳ್ಳಿ, ಹಾಗೆ. ಗುಡ್, ವೆರಿ ಗುಡ್. ಸಿ ವೇಟ್ ವೇಟ್, ಕೆಲವ್ರಿಗೆ ಸ್ಟ್ರಾಂಗ್ ಇರಲ್ಲ ಬೆರಳು, ಪೋಕ್ ಮಾಡೋಕ್ಕೆ ಭಯ ಅವ್ರಿಗೆ, ಎಲ್ಲಿ ನಮ್ಮ ಬೆರಳು ಎಲ್ಲಿ ಮುರಿದೋಗ್ಬಿಡುತ್ತೆ ಅಂತ ಭಯ, ರೈಟ್? ಅವಾಗ 4 ಬೆರಳು ಯೂಸ್ ಮಾಡಿ. ಸಿ ಇವಾಗ ಮಾಡಬೇಡಿ, ಅಂದ್ರೆ ಪ್ರಾಕ್ಟೀಸ್ ಮಾಡಿ, ಜೋರಾಗಿ ಪೋಕ್ ಮಾಡಬೇಡಿ. ಸಿ ವಾಚ್ ವಾಚ್ ವಾಚ್, ಸಿ ಹೀಗೆ, ಓಕೆ? ಈಗ ಮಾಡಬೇಡಿ, ಈಗ ಬರೀ ಸಿಂಗಲ್ ಪಾಯಿಂಟ್ ಫಿಂಗರಲ್ಲಿ ಮಾತ್ರ ಮಾಡಿ. ಇನ್ನ ಬರ್ತಾ ಇರುತ್ತೆ ತಳ್ಳೋದು, ನಿನಗೆ ಈಸಿಯಾದ ತಳ್ಬೋದು, ತೊಂದರೆ ಇಲ್ಲ. ಸಿ ವೆಯ್ಟ್ ವೆಯ್ಟ್, ಕತ್ತು ಇಲ್ಲಣಮ್ಮ, ಹಲೋ ಹಲೋ ಮಾ, ಎಸ್, ಕತ್ತು ಹಿಡಿಯಕ್ಕೆ ಬರೋರು ನಿಮಗೆ ಹಿಂಗೆ ಹಿಡಿಯಲ್ಲ, ಹಿಂಗೆ ಹಿಡಿತಾರ ಬಂದು, ಹಂಗೆ ಹಿಡಿತಾರೆ, ಓಕೆ? ಅರ್ಥ ಆಯ್ತಾ? ನಾನು ಹಿಂಗೆ ಬಂದು ಹಿಡಿದ್ರೆ, ಸರ್ ಹಿಂಗೆ ಹಿಡೀರಿ ಸರ್, ಸ್ಲೋ ಆಗಿ ಹಿಂಗೆ ಹಿಡಿದ್ರೆ ನೀನು ಹೇಳ್ದಂಗೆ ನೋಡಿ ಹಿಂಗೆ ಮಾಡ್ಬೋದು. ಅವ್ರು ಹಿಡಿಯೋ ಸ್ಟ್ರಾಂಗಾಗಿ ಹಿಡಿ, ಅಲ್ಲಾರ್ದ. ಅರ್ಥ ಆಯ್ತಾ? ಅವಾಗ ಪೋಕ್. ಗಾಟ್ ಇಟ್. ಓಕೆ, ಬೀರು ಹೋಲ್ಡ್ ಮಾಡಿ. ಎ ನೆಕ್. ಸರ್ ಸರ್ ರಾಜನ್ ಸರ್, ಟಿಲ್ ವಾಟ್ ಟೈಮ್? ಬಿ ಎ ಪೋಕ್ 1 ತಳ್ಳಿ, ಅಷ್ಟೇ. ಗುಡ್, ವೆರಿ ಗುಡ್. ನಾವು ಎ ಎ ಎ ಹೋಲ್ಡ್ ಮಾಡಿ. ಬಿಗೆ ಬಿ ಬಿ ಪೋಕ್. ಗುಡ್, ವೆರಿ ಗುಡ್. ಹಲೋ, ದಯವಿಟ್ಟು ಗರ್ಲ್ಸ್ ಯಾರು ನೇಲ್ಸ್ ಬಿಟ್ಟಿದ್ದೀರಾ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿ. ಇಲ್ಲ, ಆಮೇಲೆ ಮಕ್ಕಳು ನೇಲ್ಸ್ ಬಿಡಂಗಿಲ್ಲ. ಎಸ್, ನೇಲ್ಸ್ ಬಿಡಬಾರ್ದು. ನೇಲ್ಸ್ ಎಲ್ಲ ಕಟ್ ಮಾಡಿದ್ದೀರಾ? ವೆರಿ ಗುಡ್. ಯಾರೋ ದಯವಿಟ್ಟು ಅಪ್ಪಿತಪ್ಪಿನ ನೇಲ್ಸ್ ಬಿಟ್ಟಿದ್ರೆ ಕಟ್ ಮಾಡದೆ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಓಕೆ, ರೈಟ್? ಓಕೆ, ಅಗೇನ್ ಬಿ ಹೋಲ್ಡ್. ಬಿ ಹೋಲ್ಡ್. ಬಿ ನೀವು ಹೋಲ್ಡ್ ಮಾಡಿ. ಅಲ್ಲ, ಹಲೋ, ಬಿ ಬಿ ಎ ಎ ಎ ಬಿ ಎ ಪೋಕ್. ಅಲ್ಲ, ನೀವು ಹಿಂದೆ ಹೋಗ್ತಾ ಇದ್ದೀರಾ, ಪೋಕ್ ಪಾಕ್ ನೀವು ಹಿಂದೆ ಹೋಗ್ತಾ ಇದ್ರೆ ನೀವು ಹೋಗಬಾರ್ದು, ಅವ್ರು ಹೋಗ್ಬೇಕು. ಎಸ್, ನಾವು ಎ ಹೋಲ್ಡ್. ಎ ಎ ಎ ಹೋಲ್ಡ್. ಬಿ ಪೋಕ್ ಶಾಟ್. ಹಾಂ, ಸಿಟ್ ಡೌನ್, ಸಿಟ್ ಡೌನ್. ಸೈಲೆನ್ಸ್. ಅಟ್ಯಾಕ್ ಮಾಡಕ್ ಬಂದ್ರೆ ಹಂಗೆ ಮಾಡಿ. ಓಕೆ, ಎ ಹೋಲ್ಡ್. ಹೋಲ್ಡ್ ದ ನೆಕ್. ಹೋಲ್ಡ್ ದ ನೆಕ್. ಹೋಲ್ಡ್ ದಿ ನೆಕ್. ಅಮ್ಮ, ನೆಕ್ಕು ಶೋಲ್ಡರ್ ಅಲ್ಲ, ನೆಕ್ಕು. ಹಾ, ಡಿ ವೆರಿ ಗುಡ್. ಬಿ ಪೋಕ್. ವೆರಿ ಗುಡ್ ಮಾ, ಗುಡ್. ಪೋಕ್ ಮಾಡಿ ಮಾ. ನೀವು ಚೆನ್ನಾಗಿ ಮಾಡಿದೆ ಹುಡುಗಿ. ಈ ಹುಡುಗಿ ಚೆನ್ನಾಗಿ ಹುಷಾರು. ತೀರಾ ಜೋರಾಗಿ ಪೋಕ್ ಮಾಡಿ. ಅಗೇನ್ ಎ ಹೋಲ್ಡ್. ಎಸ್, ಹೇಳಮ್ಮ. ಬಿ ಎಸ್, ಹುಷಾರು ಜೋರಾಗಿ ಕಿತ್ಬಿಟ್ಟು ಆಮೇಲೆ. ಎಸ್, ನೌ ಬಿ ಹೋಲ್ಡ್. ಇರ್ಲಿ, ಹಿಡಿಯಮ್ಮ ಜೋರಾಗಿ, ಅಲ್ಲಾಡ್ಸಮ್ಮ. ಅಮ್ಮ ಹುಸಿಗ್ ಬಿಡಮ್ಮ, ಹಿಡ್ಕೋ ಸಾಕು. ಹಾಂ, ಎ ಪೋಕ್. ಗುಡ್. ಅಗೇನ್ ಬಿ ಹೋಲ್ಡ್. ಯಾರು ಬಂದು ಮಾಡಿ ತೋರಿಸ್ತೀರಾ? ಲಾಸ್ಟ್ 2 ಗರ್ಲ್ಸ್. ವೇಟ್. ಸಾಕು ಸರ್. ನೀನು ಮಾಡೋಣ. ವೇಟ್ ಅವ್ರು ಮಾಡಲಿ. ಅವರಿಬ್ರು ಮಾಡ್ತಿದ್ದಾರೆ. ಈ ಕಡೆ ಬಂದು. ಸರ್ ಬಿದ್ದೋಗ್ಬಿಟ್ಟಿರಾ? ಹಲೋ, ನೀನು ಕತ್ತಿ ಹಿಡಿಯಮ್ಮ. ಹಿಂದೆಗಡೆ ಕಾಣಿಸಲ್ಲ ಸರ್. ಇರಮ್ಮ ನೋಡಲಿ ಅವರೆಲ್ಲ. ಹಿಡ್ದಿದ್ದ ನಗ್ಬೇಡ, ಸೀರಿಯಸ್ ಆಗಿ ಹಿಡ್ಕೊ. ಪೋಕ್ ಮಾಡಮ್ಮ. ಸಿ 1 ಸೆಕೆಂಡ್, ಇನ್ನೊಂದ್ಸಲ ಮಾಡಮ್ಮ.
ಶೌಟ್ ಮಾಡಬೇಕು, ಮಾಡುವಾಗ ಎನರ್ಜಿ ಬೇಕಾನೆ ನಿನಗೆ. ಶೌಟ್ ಮಾಡಿ ತಳ್ಳೋದಲ್ಲ, ಪೋಕ್ ಶೌಟ್. ಹಾಂ, ಮಾಸ್ಟರ್ ನೀವು ಹೋಲ್ಡ್ ಮಾಡಿ, ಅವಳಿಗೆ ನೀವು ಹೋಲ್ಡ್ ಮಾಡಿ. ಏಯ್ ಪೋಕ್. ಹಾಂ, ಜೋರಾಗಿ ಚುಚ್ಚಬೇಕು. ಚಮಚ. 1 ಸೆಕೆಂಡ್ ಬಿಡಿ. ನಿಂಗೆ ಇಲ್ಲಿ ಮುಟ್ಟಿದ್ರೆ ಏನಾಗುತ್ತೆ? ನೋವಾಗುತ್ತೆ. ಇಲ್ಲಿ ಮುಟ್ಟಿದ್ರೆ ನೋವಾಗುತ್ತೆ. ಇಲ್ಲಿ ಜಾಸ್ತಿ ಆಯ್ತಾ? ಇಲ್ಲಿ ಜಾಸ್ತಿ ಆಯ್ತಾ? ಇಲ್ಲಿ ಜಾಸ್ತಿ ಆಯ್ತಾ? ಏನಮ್ಮ ಹೇಳ್ತಾ ಇದೀಯಾ? ಇಲ್ಲಿ ಪೇನ್ ಆಗುತ್ತಾ? ನೀ ಅರ್ಥ ಎಲ್ಲಿ ಟಚ್ ಆಯ್ತಾ? ಮಾಡ್ತಿದ್ಯಾ? ನೀನು ಇಲ್ಲಿ ಮಾಡಬೇಕು, ಇಲ್ಲೆಲ್ಲ. ನೀ ಎಲ್ಲಿ ಟಚ್ ಮಾಡ್ತಿದ್ಯಾ? ಎಲ್ಲಿ ಮಾಡಬೇಕು? ಚುಚ್ಚು. ಹಾಂ, ಅರ್ಥ ಆಯ್ತಾ? ಅವ್ರಿಗೆ ನೀನು ಅದೇ ಮಾಡ್ತಾ ಇದ್ದಿದ್ದು. ಅವ್ರಿಗೆ ಚಕ್ಕಲ್ ಗುಳಿ ಆಗುತ್ತೆ, ಅದಕ್ಕೆ ಹಿಂದೆ ಹೋಗ್ತಾ ಇದ್ದಾರೆ ಅಷ್ಟೇ. ನೋವಾಗಿ ಹಿಂದೆ ಹೋಗ್ತಾ ಇರಲಿಲ್ಲ. ಮಾಡು. ತಳ್ಳಮ್ಮ, ಅಷ್ಟೇ. ಗುಡ್, ವೆರಿ ಗುಡ್. ನೆಕ್ಸ್ಟ್ ನೀವು ಮಾಡಿ. ಇರಪ್ಪ, ಇನ್ನೂ ಟೆಕ್ನಿಕ್ಸ್ ಇದೆ ಇರೋ. ಸೀರಿಯಸ್ ಆಗಿರ್ಬೇಕು, ನಗ್ತಾ ಇರಬಾರ್ದು. ಸ್ಟ್ರೇಂಜರ್ ಫೀಲ್ ಮಾಡಬೇಕು. ಇಟ್ಕೊಂಡಿರೋರೆ ಅನ್ಕಂಫರ್ಟೇಬಲ್ ಆಗಿ ಇಟ್ಕೊಂಡಿದ್ದಾರೆ. ಹತ್ರ ಹೋಗಿ ಇಟ್ಕೋ. ಹಾಂ, ಆಗ್ತಾ ಇಲ್ಲಲ್ಲ? ಈಗ ಒಂದು ಸ್ಟೆಪ್ ಮುಂದೆ ತಗೊಳ್ಳಿ, ಹಿಡ್ಕೊಮ್ಮ. ಇಲ್ಲ ಚುಚ್ಚಲ್ಲ, ಹಿಡಿಯಮ್ಮ. ಇಲ್ಲ, ನೀನು ಹಿಂಗೆ ಅಂತ ಇದು ಹೋಗ್ತಾ ಇಲ್ಲ ಅಲ್ವಾ? ಈ ಕಾಲು ಮುಂದೆ ತಗೊಂಡೋಗಿ. ಅಷ್ಟೇ, ಚುಚ್ಚು. ನೀನು ಡ್ಯಾನ್ಸ್ ಆಡ್ತಾ ಇದೆಯಾ? ಲೇಟ್, ತುಂಬ ಲೇಟ್ ನೀನು. ಎಸ್, ನೆಕ್ಸ್ಟ್. ಇರಿ 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 ಇರಿ. ಕಾಲು ಹಾಗೆ ಇನ್ನು ಸ್ಟ್ರೆಚ್ ಮಾಡ್ತಾ ಇಲ್ಲ, ಇದನ್ನು ಸ್ಟ್ರೆಚ್ ಮಾಡೋದು ಜೋರಾಗಿ. ಒಳಗೆ ಹೋಗ್ರಿ, ಏನು ಭಯ ಪಡ್ತಿದ್ದೀರಾ? ಒಳಗಡೆ. ಅಷ್ಟೇ, ಎಲ್ಲಿ ಎಲ್ಲಿ ಮಾಡ್ತೀವಿ ನೀನು? ಇಲ್ಲಿ. ಹಾಂ, ಉಸಿರಾಡಕ್ ಆಗ್ತಿದ್ಯಾ? ಓಕೆ. ಶೋರ್? ಏನು ಮಾಡ್ತೀರಮ್ಮ ನೀವು? ಟೆಕ್ನಿಕ್ ಮಾಡ್ತೀರಾ? ಯಾಕೆ? ಯಾರು ಕಳಿಸಿದ್ದು? ಸರ್ ನೀವು ಕಳಿಸಿದ್ರಾ ಅವರಿಬ್ಬರನ್ನ? ಗುಡ್. ನೀವೇ ನೀನು ಮಾಡಮ್ಮ, ನೀನು ಹಿಡಿಯಮ್ಮ. ಸೀರಿಯಸ್ ಆಗಿ ತೊಳ್ಬೇಕು. ಮಾಡ್ತಾ ಇದ್ದೀರಾ ನೀವು? ಬಿ ಕೇರ್ಫುಲ್. ಸೀರಿಯಸ್ ಆಗಿ ಮಾಡ್ತಾ ಇಲ್ಲ ನೀವು. ನಗ್ತಾ ಫ್ರೆಂಡ್ಲಿಯಾಗಿ ಮಾಡ್ತಾ ಇದ್ದೀರಾ. ಸ್ವಲ್ಪ ಸೀರಿಯಸ್ ಆಗಿರಿ. ಸ್ಟ್ರೇಂಜರ್ ಅಂತ ಫೀಲ್ ಮಾಡಿ. ಹೊಡಿಯಮ್ಮ. ತಪ್ಪಿಸ್ಕೊಳಕ್ಕೆ ನೋಡ್ಬೇಕು ನೀವು. ಜರ ಅಷ್ಟೇ, ಹಂಗೆ ಮಾಡಬೇಕು. ಗಾಟ್ ಇಟ್, ವೆರಿ ಗುಡ್. ನೆಕ್ಸ್ಟ್. ಇಲ್ಲ, ಇನ್ನು 5:30 ಇನ್ನೂ ಇದೆಯಾ ಟೈಮ್? 1 hour. ಎಸ್, ವಾಟ್? ಹಾಂ, ಹೋಗಿ. ಅಷ್ಟೇ, ಗುಡ್. ಇರೋ. ನೆಕ್ಸ್ಟ್ ಟೆಕ್ನಿಕ್ಸ್ ಹೋಗೋಣ. ತೋಳು. ಗುಡ್, ಈಸಿ, ಮಾಡ್ಬೋದು. ಓಕೆ, ಡೈನ್. ತೋಳಮ್ಮ, ತೋಳು. ಅದನ್ನೇ ಮಾಡಿಸ್ಬೇಕಂತಿದ್ವಿ. ಫಸ್ಟ್ ತೋಳು. ಸೊ ಈಗ ಅವ್ರು ಹೇಳಿದ್ರು ಲಾಸ್ಟ್ ಹೀಗೆ. ಈಗ ಬಂದು ಹಿಡಿತಾರೆ, ರೈಟ್? ಈ ಥರನಾ? ಎರಡು ತೋಳು ಹಿಡಿದ್ರೆ ರೈಟ್. ಹಿಡ್ಕೊಳ್ಳಿ ಸರ್. ಈಸಿ. ರೊಟೇಟ್. ಒಳಗಡೆ ಲಾಕ್ ಮಾಡಿ. ಇದನ್ನು ಈ ಎಲ್ಬೋ ಇದೆಲ್ಲ ಲಿಫ್ಟ್ ಮಾಡಿ. ಇದು ಲಿಫ್ಟ್ ಮಾಡಿದ್ರೆ ಚೈನ್ ಆಗುತ್ತೆ. ಓಕೆ, ಇಲ್ವಾ? ಸಿ, ವಾಚ್. ಓಪನ್. ಯಾವ್ದು ಮಾಡ್ತೀರಾ? ಈಸಿ ಇದು. ಬಟ್ ಪವರ್ ಆಗಿರ್ಬೇಕು. ಬ್ಲಾಕ್ ರಿಲೀಸ್ ಮಾಡಿಸಿ, ಪವರ್ ಆಗಿರಬೇಕು. ಅದು ಬಿಡಿಸ್ಕೊಳ್ಳೋದು ಪವರ್ ಆಗಿರಬೇಕು. ಡನ್. ಸಿಂಗಲ್ ಆಗಿ ಹಿಂಗೆ ಹಿಡಿದ್ರೆ ರೈಟ್ ನೋಡಿ. ರೊಟೇಟ್. ಎಲ್ಬೋ ಲಾಕ್ ಮಾಡಿ, ಲಿಫ್ಟ್. ಪೇನ್ ಆಗ್ತದೆ ಇಲ್ಲಿ. ಎಷ್ಟು ಗಂಟೆ ಇವಾಗ ಹೋಗ್ಬೇಕಾ? ಹೇಳ್ತೀನಮ್ಮ. ಎಸ್, ಇಲ್ಲ ಟೆಕ್ನಿಕ್ ಕೇಳ್ತಾ ಇದ್ದೆ. ನೀವು ಪ್ರಾಕ್ಟೀಸ್ ಮಾಡಲ್ವಾ? ಓಕೆ, ಇದಕ್ಕೂ ಮುಂಚೆ ನಾನೊಂದು ಮಾತು ಹೇಳ್ತೀನಿ. ಕೋಲಲ್ಲಿ ಅಟ್ಯಾಕ್ ಮಾಡಿದ್ರೆ, ವೆಪನ್ಸಲ್ಲಿ ಅಟ್ಯಾಕ್ ಮಾಡಿದ್ರೆ, ಗನ್ನಲ್ಲಿ ಅಟ್ಯಾಕ್ ಮಾಡಿದ್ರೆ
ನಾನು ಸೆಷನ್ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಾವು ಕಲಿತಾ ಇರೋದು ABCD ಸೆಂಟೆನ್ಸ್ Basics. ಅಲ್ಲ, ಹೌದಾ? ಸೆಂಟೆನ್ಸ್ ಫಾರ್ಮ್ ಮಾಡೋದಕ್ಕೆ ನೀವು ಬೇಸಿಕ್ಸ್ ಕಲ್ತಿರ್ಬೇಕು. ಇವಾಗ ನಿಮಗೆ ಸ್ಟಿಕ್ಕಲ್ಲಿ ಅವರು ಏನಂತಾರೆ, ಯಾರು ಅಟ್ಯಾಕ್ ಮಾಡಿದ್ರೆ ಸ್ಟಿಕ್ಕಿಂದ ಫಸ್ಟ್ ಹೆಂಗೆ ಡಿಫೆಂಡ್ ಮಾಡ್ಕೊತೀರಾ, ಮತ್ತು ಸ್ಟಿಕ್ ಯೂಸ್ ಮಾಡ್ತಿರೋರಿಂದ ಹೆಂಗೆ ಡಿಫೆಂಡ್ ಮಾಡ್ಕೊಳ್ತೀರಾ, ಎರಡನ್ನೂ ಕಲಿಬೇಕಾಗುತ್ತೆ, ಹೌದಾ? ಕರೆಕ್ಟಾ? ಎಕ್ದಮ್ ಯಾರು ಸ್ಟಿಕ್ ಯೂಸ್ ಮಾಡದೇ ಇರಬಹುದು. ಸ್ಟ್ರೇಂಜರ್ ಅಂತ ಬಂದಾಗ, ರೋಡ್ ಸೈಡಲ್ಲಿ ಇದ್ದಾಗ ಯಾರೂ ಎಕ್ದಮ್ ನಿಮಗೆ ವೆಪನ್ಸ್ ಇಟ್ಕೊಂಡು ಬರಲ್ಲ, ಬೇಸಿಕ್ ಆಗಿ ಬರಲ್ಲ. ಅಕಸ್ಮಾತ್ ಬಂದ್ರೂ ನೀವು ಮೊದಲು ಮನುಷ್ಯನ ಹೇಗೆ ಡಿಫೆಂಡ್ ಮಾಡ್ತೀರಾ ಅಂತ ತಿಳ್ಕೊಂಡ್ರೆ ಅದ್ರ ಜೊತೆಗೆ ವೆಪನ್ ಹೆಂಗೆ ಡಿಫೆಂಡ್ ಮಾಡ್ತೀರಾ ಅನ್ನೋದನ್ನು ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಸೆಷನ್ಸಲ್ಲಿ ಕಲಿಬೋದು, ಹೌದಾ? ಬೇಸಿಕ್ಸ್ ಇವಾಗ ನಿಮ್ಮ ಬಾಡಿ ವೆಯ್ಟಿಂದಾನೆ ಅಥವಾ ನಿಮ್ಮ ಬಾಡಿ ವೆಪನ್ಸಿಂದಾನೇ ನೀವಿವಾಗ ಏನೇನು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅದರಿಂದ ನಿಮ್ಗೊಂದು ಸ್ವಲ್ಪನಾದರೂ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗಿದೆಯಾ? ಈಗ ಸೊ ಈ ಥರ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತಾ ಟೆಕ್ನಿಕ್ಸ್ ಬಿಲ್ಡ್ ಮಾಡ್ತಿದ್ರೆ ಅಡ್ವಾನ್ಸ್ ಟೆಕ್ನಿಕ್ಸ್ಗೆ ಹೋಗ್ಬೋದಾ ಅಲ್ವಾ? 2+2 ಏನು ಅಂತ ಗೊತ್ತಾದ್ರೇ ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸು, ನೆಕ್ಸ್ಟ್ ಮ್ಯಾಥಮೆಟಿಕ್ಸು, ಅದು ಇದು ಎಲ್ಲದಕ್ಕೂ ಹೋಗ್ಲಿಕ್ಕೆ ಸಾಧ್ಯ ಅಲ್ವಾ? ಬೇಸಿಕೇ ಗೊತ್ತಿಲ್ಲ ಅಂದರೆ ಎಲ್ಲ ಗ್ರೀಕ್ ಆ್ಯಂಡ್ ಲ್ಯಾಟಿನ್ ಕಲ್ತಂಗಿರುತ್ತೆ ಅಲ್ವಾ? ಸೊ ಮತ್ತೆ ಬರ್ತೀವಿ, ಆಪರ್ಚುನಿಟಿ ಸಿಕ್ಕಿದ್ರೆ ಮತ್ತೆ ಅಡ್ವಾನ್ಸ್ ಟೆಕ್ನಿಕ್ಸ್ ಜೊತೆ ಖಂಡಿತವಾಗ್ಲೂ ಬರ್ತೀವಿ. ಆದರೆ ಫಸ್ಟ್ ಬೇಸಿಕ್ಸ್ ಕವರ್ ಆಗಬೇಕು, ಓಕೆನಾ? ಇವಾಗ ನೆಕ್ಸ್ಟ್ ಡೌಟ್ ಕೇಳಿದ್ದು ಹಿಂದೆಯಿಂದ ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಅಂತ ಅಲ್ವಾ? ಹಿಂದೆಯಿಂದ ಅಟ್ಯಾಕ್ ಮಾಡೋರು ನಾನಾ ರೀತಿಯಲ್ಲಿ ಅಟ್ಯಾಕ್ ಮಾಡ್ಬೋದು. ಆಲ್ ಆಫ್ ಅ ಸಡನ್ ಬಂದಿದ್ದಾರೆ, ನೀವು ಸುಮ್ಮನೆ ಹಿಂಗೆ ನಿಂತಿದ್ದೀರಾ ಅಂತಂದರೆ ತೋಳುಗಳ ಸಮೇತ ನಿಮ್ಮನ್ನು ಹಿಂದೆಯಿಂದ ಹಗ್ ಮಾಡ್ಬೋದು, ಹೌದಾ? ಇಲ್ಲ ನೀವು ಮೊಬೈಲ್ ಏನಾರು ಇಟ್ಕೊಂಡಿದ್ದೀರಾ, ಈ ಪಾರ್ಟ್ ಎಲ್ಲ ಫ್ರೀ ಇದೆ, ಹಿಡಿಬೋದಲ್ವಾ? ಆ ಥರನೂ ಹೋಲ್ಡ್ ಮಾಡ್ಬೋದು. ಇಲ್ಲ ನೀವು ಅಫೆಂಡ್ ಮಾಡ್ತಿದ್ದೀರಾ, ನೀವು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಗೊತ್ತಾಯಿತು ಅಂತಂದರೆ ಎಲ್ಬೋಯಿಂದ ಇಲ್ಲಿ ಲಾಕ್ ಮಾಡ್ಬೋದು, ಹೌದಾ? ಕರೆಕ್ಟಾ? ಎಲ್ಲ ಥರನೂ ಮಾಡ್ಬೋದು. ಇವಾಗ ಟೆಕ್ನಿಕ್ಸ್ ತೋರಿಸ್ತೀವಿ, ಓಕೆನಾ? ಟೈಮ್ ಹಾಂ ಸರ್, ಟೈಮ್ ಸ್ವಲ್ಪ ಕಮ್ಮಿ ಇದೆ. ಟೆಕ್ನಿಕ್ಸ್ ಒಂದು ಯಾವ್ದಾದ್ರು ಪ್ರಾಕ್ಟೀಸ್ ಮಾಡಿಸ್ಬೋದಾ? 3 ಟೆಕ್ನಿಕ್ಸ್ ತೋರಿಸಿ ಯಾವ್ದಾದ್ರು ಒಂದು ಪ್ರಾಕ್ಟೀಸ್ ಮಾಡೋದು ಸರ್. ಹಿಂದೆ ಯಾವ್ದು ಮಾಡ್ತೀರಾ ಸರ್? ಇದು ಫಸ್ಟ್ ಟೆಕ್ನಿಕ್, ಓಕೆನಾ? ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿದ್ರಲ್ಲಿ ಇದು ಮೊದಲನೇ ಟೆಕ್ನಿಕ್. ನೀವು ಸುಮ್ಮನೆ ನಿಂತಿದ್ದೀರಾ, ಹ್ಯಾಂಡ್ಸ್ ಫ್ರೀ ಇದೆ ಅಂತಂದರೆ ಈ ಥರ ಬಂದು ಹೋಲ್ಡ್ ಮಾಡ್ಬೋದಾ? ಎಸ್. ಸೊ ಇದನ್ನು ಯಾವ ಥರ ಬಿಡಿಸ್ಕೊಳ್ತೀರಾ? ನಿಮ್ಗೇನೋ ಐಡಿಯಾ ಇದೆಯಾ? ಕೂತ್ಕೊಂಡು ಇಲ್ಲಿಂದ ಬಿಡಿಸ್ಕೊಂಬರೋದಾ? ಹಾಂ ಸರ್, ಟೈಟಾಗಿ ಇಟ್ಕೊಳ್ಳಿ ಸರ್. ಕೂತ್ಕೊಂಡು ಕರೆಕ್ಟು. ಇನ್ನು ಕೂತ್ಕೊಳ್ಳಿ, ಫುಲ್ ಕೂತ್ಕೊಂಬಿಡಿ. ಹಾಂ, ಓಡೋಗ್ಬಿಡಿ. ಓಕೆ, ಗುಡ್. ಓಕೆ ಓಕೆ, ನಿಮ್ಮ ಟೆಕ್ನಿಕ್ ಕರೆಕ್ಟಾಗಿತ್ತು ಸರ್. ಟೈಟಾಗಿ ಇಡೀರಿ, ಫುಲ್ಲು ಎತ್ತಿ ಸರ್, ಟೈಟಾಗಿ. ಆದರೆ ಎತ್ತಿ ಸರ್. ನನ್ನ ಕೈಯಿಂದ ಹೊಡಿಬೇಕು ಅವ್ರಿಗೆ. ಹಾಂ, ಕಾಲು ಹೊಡಿಬೇಕು, ನಾನು ಅವ್ರನ್ನ ಕಾಲು ಹುಡುಕ್ಬೇಕು. ಎಸ್, ಈಗ ಹೇಳಿದ್ರಲ್ಲ ಕೂತ್ಕೊಳ್ಳಿ ಅಂತ, ಗುಡ್ ಟೆಕ್ನಿಕ್. ಬಟ್ ಅದು ಟೆಕ್ನಿಕ್ನ ಕ್ಲಿಯರಾಗಿ ಮಾಡಬೇಕು. ನೀವು ಕೂತ್ಕೊಳ್ಳೋದು ನೆಸಿಟಿನೇ ಇಲ್ಲ, ಸುಮ್ಮನೆ ಸಿ. ಗಾಟ್ ಇಟ್. ತುಂಬ ಟೈಟಾಗಿ ಇಟ್ಕೊಂಡ್ರೆ ನೀವು ಕೂತ್ಕೊಂಡ್ರೆ ಆಗಲ್ಲ, ಅವ್ರು ಕೂತ್ಕೊಳ್ಳೋಕೆ ಬಿಡಲ್ಲ, ರೈಟ್? ಇದನ್ನ ಎತ್ತಿ ಫಸ್ಟ್, ಇದನ್ನೇ ಬಿಡಿಸ್ಕೊಳ್ಳಿ. ಸಿ, ಆಮೇಲೆ ಹೊಡೆಯೋಗಿ. ಯಾಕೆ ಕ್ಲಾಪ್ ಮಾಡ್ತಿದ್ದೀರಾ ಅಂದರೆ ಅದು ಸ್ಟೆಪ್ ಅಲ್ಲ. ಫಾರ್ ಎಕ್ಸಾಂಪಲ್ ಡಾನ್ಸ್ ಮಾಡಬೇಕಾದ್ರೆ ಒಂದೊಂದು ಸ್ಟೆಪ್ ಅಂತ ಮಾಡ್ತೀವಲ್ಲ, ಆ ಥರ ಅಲ್ಲ. ಆ ಸ್ಟೆಪ್ಪಲ್ಲಿ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಸಿ, ನನಗೀಗ ಗ್ಯಾಪ್ ಸಿಗ್ತಾ ಇಲ್ಲ ಬಿಡಿಸ್ಕೊಳ್ಳೋಕೆ, ರೈಟ್? ಫ್ರಂಟ್. ಹಾಂ, ನನಗೆ ಈಗ ಗ್ಯಾಪ್ ಸಿಗ್ತಾ ಇಲ್ಲ ಬಿಡಿಸ್ಕೊಳ್ಳೋಕ್ಕೆ. ಎಕ್ದಮ್ ನಾನು ಹಿಂಗೆ ಬಿಡಿಸ್ಕೊಳ್ಳೋಕ್ಕಾಗಲ್ಲ, ಟೈಟಾಗಿ ಹಿಡಿದಿರ್ತಾರೆ. ಈಗ ಹಿಂಗೆ ಮಾಡೋದ್ರಿಂದ ನನಗೆ ಸ್ವಲ್ಪ ಗ್ಯಾಪ್ ಸಿಕ್ತು. ನನಗೆ ನನ್ನ ಬಾಡಿ ಹಿಂಗಿರೋದು, ರೈಟ್, ಕಂಪ್ರೆಸ್ ಆಯಿತು, ಚಿಕ್ಕದಾಯಿತು. ಅಂದರೆ ನನಗೆ ಈಸಿಯಾಗಿ ಆಚೆ ಬರೋಕ್ಕೆ ಈಸಿ ಆಯಿತು. ಲಿಫ್ಟ್, ಪಂಚ್ ಮಾಡಲಿಲ್ಲ ಅಂದರೆ ಓಡೋಗಿ. ತಲೆಯಿಂದ ಮೂಗು ರಿವರ್ಸ್ ಮಾಡಿದಾಗ ಬಿಟ್ಕೊಳಕ್ಕಾಗಲ್ವಾ? ಯಾವುದು ತಲೆಯಿಂದ ಈಗ ಹೊಡೆದಾಗ ಮಾಡ್ಬೋದು. ಕರೆಕ್ಟ್ ಸರ್, ಗುಡ್ ಕ್ವಶನ್ ಸರ್. ಅವ್ರು ಹಿಡಿದ್ರೆ ನನಗೆ ಅಷ್ಟು ಉದ್ದ ಇರೋರು. ಹಾಂ, ಸೊ ಅದಕ್ಕೆ ಕರೆಕ್ಟ್, ಈ ಟೆಕ್ನಿಕ್ ಎಲ್ಲರಿಗೂ ಕಾಮನಾಗಿ ಯೂಸ್ ಆಗುತ್ತೆ. ಕರೆಕ್ಟ್, ನಿಮ್ಮ ಪಾಯಿಂಟ್ ಕರೆಕ್ಟು. ಹೊಡಿಬೋದು ಹಿಂಗೆ, ಆ ಥರ ಹೈಟಾಗಿ ಹಿಡಿದ್ರೆ ಇದೇ ಮಾಡಬೇಕು. ಥ್ಯಾಂಕ್ ಯು ಸರ್, ಗುಡ್ ಕ್ವಶನ್.
ಓಕೆ ಇದು ಪ್ರಾಕ್ಟೀಸ್ ಮಾಡೋಣ ನೋಡಿ ಬಿನ ಹೋಲ್ಡ್ ಮಾಡಿದ್ದೀರಾ ಈಗ ಬಿ ನನ್ನ ಫಾಲೋ ಮಾಡಿ ಫಸ್ಟ್ ಕೌಂಟ್ 1 ಓಕೆ ಸೆಕೆಂಡ್ ನೋಡಿ ಜಂಪ್ ಮಾಡಿ ಲೆಗ್ ವೈಡ್ ಮಾಡಬೇಕು ಕೈ ಸೈಮಲ್ಟೇನಿಯಸ್ ಎತ್ತಬೇಕು ಇಲ್ಲಿ ನೋಡಿ 2 ಹಾಗೆ ಲೆಗ್ ಸ್ಪ್ರೆಡ್ ಮಾಡಬೇಕು ಏನಂತ ಗೊತ್ತಿಲ್ಲ ಏನು ಹೇಳಿದ್ರು ಸರ್ ಏನು ಹೇಳಿದ್ರಿ ಲೆಗ್ ಸ್ಪ್ರೆಡ್ ಮಾಡಿ ಹೋಲ್ಡ್ ಮಾಡಿ ಜಂಪಿಂಗ್ ಜಾಕ್ಸ್ ಮಾಡಿಸ್ತೀರಾ ಗೊತ್ತಾ ಜಂಪಿಂಗ್ ಜಾಕ್ಸ್ ಮಾಡ್ತೀರಾ ಇದು ಮಾಡಿದ್ದೀರಾ ನೀವು ಜಂಪಿಂಗ್ ಜಾಕ್ ರೈಟ್ ಅದೇ ಥರನೇ ಎಸ್ ನೋಡಿ ನಿಂತಲ್ಲೇ ಎತ್ತಂಗಿಲ್ಲ ಹೋಗ್ಬೇಕು ಈಗ ಜಂಪ್ ಮಾಡಿ ಲಿಫ್ಟ್ ಮಾಡೋದ್ರಿಂದ ಈಸಿಯಾಗಿ ಬಿಡಿಸ್ಕೋಬೋದು ಅವ್ರು ಯಾರೇ ಹಿಡೀಲಿ ಅರ್ಥ ಆಯ್ತಾ ಸರ್ ಈಗ ನೀವು ಟ್ರೈ ಮಾಡಿ ಗೊತ್ತಾಗತ್ತೆ ಬರ್ತಾರಲ್ಲ ಸರ್ 1 ಆ ಕಡೆ 2 ಹಾಗೆ ಗುಡ್ ವಿಲ್ ಟ್ರೈ ಹೋಲ್ಡ್ ಮಾಡಿ ಆರ್ ಯು ರೆಡಿ ಬಿ ರೆಡಿ ಇದ್ದೀರಾ ಕೈ ಬಿಡಿ ಫ್ರೀಯಾಗಿ ಫಸ್ಟ್ ಕೌಂಟು ಓಕೆ 1 ಸೆಕೆಂಡ್ ಕೌಂಟು ಕೈ ಕಾಲು ಎರಡು ಜಂಪ್ ಮಾಡಿ ಶಿಫ್ಟ್ ಮಾಡಬೇಕು 2 ಹಾಗೆ ಹೀಗಲ್ಲ ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತಾರೆ ಅದು ಲಿಫ್ಟ್ ರೆಡಿ ಇರ್ರಿ ಬಿ 1 2 ವೆರಿ ಗುಡ್ ನಾವು ಹಾಗೆ ಟರ್ನ್ ಮಾಡಿ ಆ ಕಡೆ ಗಟ್ಟಿಯಾಗಿಡಮ್ಮ ಎಷ್ಟಾಗುತ್ತೆ ಅಷ್ಟು ಗಟ್ಟಿಯಾಗಿಡಿ ಓಕೆ ಎ ಲಿಸನ್ ಎ 1 2 ಸಾರ್ ಬಿಡಿಸ್ಕೊಳಕ್ಕಾಗಿಲ್ಲ ಅನ್ನೋರು ಸರಿ ಪ್ರಾಕ್ಟೀಸ್ ಮಾಡಿಲ್ಲ